ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಮಾಸ ಭವಿಷ್ಯ ಈ ಒಂದು 17ನೇ ತಾರೀಕು ನವೆಂಬರಿಂದ 16ನೇ ತಾರೀಕು ಡಿಸೆಂಬರ್ ವರೆಗೂ ಈ ಒಂದು ಪೂರ್ಣ 30 ದಿನಗಳು ಆ ಸೂರ್ಯ ವಿಶೇಷವಾಗಿ ವೃಶ್ಚಿಕದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಮೇಷರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಕುಜ ಶನಿಯ ಸಾರ, ಶನಿ ಲಾಭದಲ್ಲಿದ್ದಾನೆ, ಅದನ್ನು ನೋಡ್ತೇವೆ. ಆ ಶನಿ ರಾಹು ಸಾರದಲ್ಲಿದ್ದು, ರಾಹು 12ನೇ ಮನೆಯಲ್ಲಿ ಶನಿ ಸಾರದಲ್ಲಿದ್ದಾನೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಆಯಿಲ್, ಸ್ಟೀಲ್, ಪೆಟ್ರೋಲ್, ಯಂತ್ರಾಂಗಗಳು, ಮೆಷಿನರಿ ವಿಭಾಗಗಳಲ್ಲಿ ಕೆಲಸ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಸರ್ಜನ್ಸ್ ಆಗಿದ್ದೀರಾ, ಡಾಕ್ಟರ್ಗಳಾಗಿದ್ದೀರಾ, ಡ್ರೈವರ್ಗಳಾಗಿದ್ದೀರಾ, ಕೂಲಿ ಕಾರ್ಮಿಕರಾಗಿದ್ದೀರಾ, ಸಾಮಾನ್ಯ ಕೆಳಮಟ್ಟದ ಕೆಲಸ ಇಲ್ಲ ಅತ್ಯಂತ ಎತ್ತರದ ಕೆಲಸ. ಕುಜ ಶನಿಸಾರದಲ್ಲಿದ್ದಾನೆ. ಸುಖಭಾವದಲ್ಲಿ ಕಷ್ಟಪಡಬೇಕು. ಸೊ ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥ ಬಂಡೆ ಹೊಡೆಯೋದು, ರಸ್ತೆ ಕೆಲಸ ಮಾಡಿಸೋದು, ಡ್ರೈವರ್ ಕೆಲಸ ಮಾಡೋದು, ಕ್ಲೀನರ್ ಕೆಲಸ ಮಾಡಿಸೋದು, ಗಾಡಿಗಳನ್ನು ಇಟ್ಕೊಂಡಿರೋದು, ಬಂಡೆಗಳನ್ನು ಹೊಡೆಯೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಹೈನುಗಾರಿಕೆ. ಕುಜ ಶನಿಸಾರದಲ್ಲಿರೋದನ್ನ ಖಂಡಿತ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಗಳನ್ನು ಏನು ಕಷ್ಟಪಡ್ತೀರೋ ಅಷ್ಟೂ ಸುಖವನ್ನು ನೋಡ್ತೀರಿ. ಸ್ವಲ್ಪ ಅಲದಾಟ ಮಾಡಿಸ್ತಾನೆ, ಒಂದು ರೀತಿ ಭಯ ತುಂಬಿಸ್ತಾನೆ. ಆದರೆ 6ನೇ ಮನೆಯ ಕೇತು ಭಯವನ್ನು ಓಡಿಸ್ತಾನೆ. ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರ ಭಾಗ್ಯೋದಯವನ್ನು ಮಾಡ್ತಾನೆ. ಲಕ್ಷ್ಮೀ ಪುತ್ರರು ಈ ಒಂದು ಮಾಸ ನಿಮಗೆ ಒಳ್ಳೆ ದುಡ್ಡು ಕಾಸು ಬರ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ತೀರಿ, ಯಾಕಂದರೆ ಶಕ್ತಿವಂತರು ಸಾಮಾನ್ಯವಾಗಿ ಯೋಚನೆ ಮಾಡೋಲ್ಲ. ಫಸ್ಟು ಏಟು, ಆಮೇಲೆ ಮಾತು ಅನ್ನತಕ್ಕಂಥದ್ದು. ಏನು ಪ್ಲ್ಯಾನ್ ಇದೆಯೋ ಅದು ಆ ಪ್ಲ್ಯಾನ್ ಆಕ್ಟಿವೇಶನ್ ಮಾಡೋ ಶಕ್ತಿ. ಒಬ್ಬೊಬ್ರಿಗೊಂದೊಂದು ಶಕ್ತಿ ಇರುತ್ತೆ. ನೀವು ಪ್ಲ್ಯಾನ್ ಮಾಡೋರಲ್ಲ, ಪ್ಲ್ಯಾನ್ ಏನು ಕೊಟ್ಟಿದ್ದಾರೋ ಅದನ್ನು ಎಕ್ಸಿಕ್ಯೂಷನ್ ಪವರ್ ಮಾಡೋ ಶಕ್ತಿ ನೀವು. ನೋಡ್ರಿ, ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕು, ಅಲ್ಲೇನೋ ದೊಂಬಿ ಆಗ್ತಿದೆ, ಅಲ್ಲೇನೋ ಗಲಾಟೆ ಆಗ್ತಿದೆ, ಅಲ್ಲಿ ಬ್ರಿಡ್ಜ್ ರೆಡಿ ಮಾಡಬೇಕು, ಅಲ್ಲಿ ಪ್ರೊಟೆಕ್ಷನ್ ಕೊಡ್ರಿ, ಅಷ್ಟೇ ಅದನ್ನು ಮಾಡ್ತಾರೆ ಅವರು. ಅಂಥದ್ದೊಂದು ಎಕ್ಸಿಕ್ಯೂಷನಲ್ ಕೆಲಸದಲ್ಲಿರ್ತಕ್ಕಂಥದ್ದು. ನೋಡಪ್ಪ, ನಮ್ಮ ಹುಡುಗನ ಕರ್ಕೊಂಡೋಗಿ ಡ್ರಾಪ್ ಮಾಡು ಡ್ರೈವರ್, ಈ ಕೆಲಸ ಸಂಜೆ ಬಗ್ಗೆ ಬರೋ ಅಷ್ಟರಲ್ಲಿ ಈ ನೆಲ ಎಲ್ಲ ಹಸನಾಗಿರಬೇಕು. ಎಸ್, ಕೂಲಿ ಕಾರ್ಮಿಕರು, ಆರ್ಡ್ರ್ ಮಾಡೋರು ಪ್ಲಸ್ ತೀರಾ ಕೆಳಗಡೆ ಸ್ಥಾಯಿ, ಮಧ್ಯಮ ಅನ್ನತಕ್ಕಂಥದ್ದಲ್ಲ. ಮೇಷರಾಶಿಗೆ ಈ ಒಂದು ಮಾಸ ಚೆನ್ನಾಗಿದೆ. ಸೂರ್ಯ ಅಷ್ಟಮದಲ್ಲಿ, ಬುಧಾದಿತ್ಯ ಯೋಗವಾಗಿ ಒಂಥರ ಎಲ್ಲೋ ಶಕ್ತಿ ಹುಡುಗಿದಂಥ ಭಾವ ಇದ್ದವ್ರಿಗೆ ಒಂಚೂರು ಚೈತನ್ಯ ಕೊಡಿಸುತ್ತೆ. ಗುರುಚಂದ್ರ ಯೋಗ ಧನಸ್ಥಾನದಲ್ಲಿ ಧನವನ್ನು ನೋಡ್ತೀರಿ. ಮನೆಯಲ್ಲಿ ಮದುವೆ ಕಾರ್ಯಗಳ ಸಿಂಚನ ಆಗ್ತಕ್ಕಂಥದ್ದು, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ ಅನ್ನತಕ್ಕಂಥ ಪ್ರಯತ್ನದಲ್ಲಿದ್ದೀರಿ. ಒಂದು ಸ್ವಲ್ಪ ಅಲ್ಪ ಭೂಮಿ ಲಾಭ, ರಿಯಲ್ ಎಸ್ಟೇಟಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸಣ್ಣ ಪುಟ್ಟದ್ದು, ತುಂಬ ದೊಡ್ಡದಲ್ಲ. ಬಾಡಿಗೆ ಮನೆಗಳು ತೋರಿಸ್ಕೊಡೋದು, ಭೋಗ್ಯದ ಮನೆಗಳು ಮಾಡಿಸ್ಕೊಡೋದು, 1-2 ಸೈಟ್ಗಳು ಮಾಡಿಸೋದು, ಸಣ್ಣ ಪುಟ್ಟ ಮನೆಗಳನ್ನು ಮಾರಿಸ್ಕೊಡ್ತಕ್ಕಂಥದ್ದು, ಕಟ್ಟಿಸ್ತಕ್ಕಂಥದ್ದು, ಪ್ಲಂಬಿಂಗ್ ಐಟಮು, ಎಲೆಕ್ಟ್ರಿಕಲ್ ಕೆಲಸಗಳು, ರಿಪೇರ್ ಕೆಲಸಗಳು, ಗ್ರಾನೈಟ್ ಕೆಲಸಗಳು, ತುಂಬ ಒರಟಾದ ಕೆಲಸಗಳು. ಸ್ಪೋರ್ಟ್ಸ್ ಲೈನಲ್ಲಿದ್ದೀರಾ, ಈ ಸ್ಟೀಲು, ಐರನ್ನು, ಪೆಟ್ರೋಲು, ಲಿಕ್ಕರು, ಗ್ಯಾಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಈ ಒಂದು ಮಾಸ ತುಂಬ ವಿಶೇಷ. ಒಂಥರ ಏನೋ ಕಟ್ಟಾಕದಾಗಿತ್ತು, ಅದರಿಂದ ಹೊರಗಡೆ ಬರತಕ್ಕಂಥದ್ದು ಆಗುತ್ತದೆ. ಚೆನ್ನಾಗಿದೆ, ಏನೂ ಯೋಚನೆ ಏನಿಲ್ಲ. ಸ್ವಲ್ಪ ಗುರುವಕ್ರ ಇರೋದ್ರಿಂದ ಮನೆಗೋಸ್ಕರ, ನಿಮ್ಮ ಸ್ಟೇಟಸ್ಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಧನಸ್ಥಾನದಲ್ಲಿ ಆ ಒಂದು ಗುರು ಕುಟುಂಬಕಾರಕ ಕುಟುಂಬ ಸ್ಥಾನದಲ್ಲೇ ವಕ್ರ ಇರೋದನ್ನ ಅನ್ಎಕ್ಸ್ಪೆಕ್ಟೆಡ್, ವೃತ್ತಿ ಸ್ಥಾನ ಅನ್ಎಕ್ಸ್ಪೆಕ್ಟೆಡ್, ವ್ಯಾಪಾರ ಸ್ಥಾನ ಅನ್ಎಕ್ಸ್ಪೆಕ್ಟೆಡ್, ಆಕಸ್ಮಿಕವಾಗಿ ಅಂತ ಹೇಳ್ತಾನೆ. ಏನಾದರೂ ಖರ್ಚು ಒತ್ತಡಗಳು ಸ್ವಲ್ಪ ಬರ್ಬೋದು, ಒಳ್ಳೇದಕ್ಕೆ ಬರುತ್ತೆ. ಗುರು ಬಂದು ಒಳ್ಳೇದಕ್ಕೆ ಖರ್ಚು ಮಾಡಿಸೋದು.
ಮಕ್ಕಳ ಒಂದು ಫೀಸ್ ಇರ್ಬೋದು, ಎಕ್ಸಾಮ್ ಫೀಸ್ ಇರ್ಬೋದು, ಮಕ್ಕಳ ಮದುವೆ ಇರ್ಬೋದು, ಮಕ್ಕಳಿಗೋಸ್ಕರ ಆಭರಣ ಇರ್ಬೋದು. ಸ್ವಲ್ಪ ಗುರು ಶುಕ್ರ ಇಬ್ರು ಬದಲಾವಣೆ ಇರೋದನ್ನ ಒಂದ್ ಸ್ವಲ್ಪ ಬಂಗಾರದ ಬೆಲೆ, ಶುಕ್ರ ಕುಜ ಷಷ್ಟಾಷ್ಟಕ ಇರೋದ್ರಿಂದಲೂ ಕೂಡ ಸ್ವಲ್ಪ ಬಂಗಾರದ ಬೆಲೆ ಒಂಚೂರು ಇಳಿಕೆ ಆಗ್ತಕ್ಕಂಥದ್ದಾಗುತ್ತೆ. ಮತ್ತೆ ಮಕರ ರಾಶಿಗೆ ಬರ್ತಿದ್ದಾಗೆ ನಾಗಾಲೋಟ, ಧನುಸು ರಾಶಿಗೆ ಆ ಧನುರ್ಸಂಕ್ರಮಣ ಆಗ್ತಿದ್ದಾಗೆ ಮತ್ತೆ ಹತ್ತುತ್ತೆ ಬಂಗಾರ. ಸೊ ಸ್ವಲ್ಪ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನತಕ್ಕಂಥವರು ಮಾಡ್ಕೋಬಹುದು. ತೀರಾ ದೊಡ್ಡ ಲಾಭವಿಲ್ಲ, ನಷ್ಟವೂ ಇಲ್ಲ. ಸ್ವಲ್ಪ ನಿಮಗ್ ನೀವೇ ಆತಂಕ ಪಡ್ತಂಗ, ಗುರು ವಕ್ರ ಅಲ್ವಾ, ಇದು ಕಮಿಟ್ಮೆಂಟ್, ಅದು ಕಮಿಟ್ಮೆಂಟ್, ಹೀಗೆ ಕಮಿಟ್ಮೆಂಟ್ ಅನ್ನತಕ್ಕಂಥ ಭಾವಾರ್ಥದಿಂದ ಒದ್ದಾಡತಕ್ಕಂಥದ್ದಾಗುತ್ತೆ ಬಿಟ್ರೆ ಬೇರೆ ಏನೂ ಸಮಸ್ಯೆಗಳಿಲ್ಲ ಮೇಷರಾಶಿಗೆ. ಇನ್ನು ವೃಷಭ ರಾಶಿಗೆ ವಿಶೇಷವಾಗಿ ಪೂರ್ಣವಾಗಿ ಗುರುಚಂದ್ರನನ್ನ ಸೂರ್ಯ ನೋಡ್ತಿದ್ದಾನೆ. ಆ ಸೂರ್ಯ ಗುರುಸಾರದಲ್ಲಿದ್ದಾನೆ. ಗುರು ವಿಶೇಷವಾಗಿ ಚಂದ್ರನ ಜೊತೆ ಕುಳಿತಿರೋದ್ರಿಂದ ನಿಮ್ಮ ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳೆಲ್ಲ ವಿಶೇಷ ಫಲವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನವಾಂಶ ಅತಿ ಮುಖ್ಯವಾಗಿ ನೋಡ್ತೇವೆ ನಾವು. ನವಾಂಶದಲ್ಲಿ ಈ ಸಮಯಕ್ಕೆ ಕರೆಕ್ಟಾಗಿ ಶನಿ ಕೇತು 11ನೇ ಮನೆ, ಧರ್ಮ ಕಾರ್ಯ, ಪೂಜಾ ಕಾರ್ಯ, ದೇವಸ್ಥಾನ, ಅರ್ಚಕ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಕನ್ಸಲ್ಟೆಂಟ್, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಆಭರಣ, ಅಲಂಕಾರ, ಬಟ್ಟೆ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಟೈಲರಿಂಗು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬೇಕರಿ ಇಟ್ಕೊಂಡಿದ್ದೀರಾ, ತಿಂಡಿ ಅಂಗಡಿ ಇಟ್ಕೊಂಡಿದ್ದೀರಾ, ಸಿಹಿ ತಿನಿಸುಗಳ ಪದಾರ್ಥ ಇಟ್ಕೊಂಡಿದ್ದೀರಾ, ವಿಶೇಷವಾದಂಥ ಲಾಭವನ್ನ ನೋಡುತ್ತೀರಿ. ಸಪ್ತಮಾಧಿಪತಿ ನೀಚ, ಆದ್ದರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಏನಾದರೂ ಬಿರುಸುಗಳಾಗಬಹುದು. ಯಾರಿಗಾದ್ರೂ ದುಡ್ಡು ಕೊಟ್ಟು ಮೋಸ ಬೇಡವೇ ಬೇಡ ಮಕ್ಕಳೇ. ಅವ್ರು ಯಾರು ಸಾಲ ಕೇಳಿದ್ರು ಕೊಡಬೇಡಿ. ಗುರುವಕ್ರ, ಕಲಿಯುಗ, ಪಾಪಿಯುಗ, ಕೊಟ್ಟವನು ಕೋಡಂಗಿ ಈಸ್ಕೊಂಡವನು ಈರಭದ್ರ ಅಂತ ಹೇಳ್ತಾರೆ. ದಯಮಾಡಿ ಬೇಡ. ನಿಮ್ಮ ಮನೇಲೇ ಗುರುವಕ್ರ, ಅಯ್ಯೋ ಪಾಪ ಅಂತ ಕೊಟ್ಟು ಬಿಟ್ಟೆ ಗುರುಗಳೇ, ದಯಮಾಡಿ ಬೇಡ. ನಿಮ್ಗೆ ತುಂಬಾ ಇಷ್ಟನ, ನಿಮ್ಮ ಹತ್ರ ತುಂಬಾ ದುಡ್ಡು ಇದೆಯಾ, ಒಂದು 50,000 ಕೊಟ್ಟು ಶುಭಾರ್ಪಣಮಸ್ತು ಅಷ್ಟೇ. ಬೇರೇನ್ ಹೇಳೋದು ಬೇಡ, ಬೇರೆ ಏನ್ ಮಾಡೋದು ಬೇಡ, ಸಾಕು ನಮಗೆ. ಏನ್ ಹೇಳೋದು ಬೇಡ, ಬೇರೆ ಏನು ಮಾಡೋದು ಬೇಡ. ಈ ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕೊಟ್ಟು ನೋವು ತಿನ್ನೋದೆ. ಸಪ್ತಮಾಧಿಪತಿ ನೀಚ, ಅವ್ನು ತಗೊಂಡವ್ನು ಕೊಡಕ್ಕಾಗಲ್ಲ. ಕೊಟ್ಟು ನೀವ್ಯಾಕೆ ನೋವು ತಿನ್ಬೇಕು. ರಾಶಿಯಾಧಿಪತಿ, ವೃಷಭ ರಾಶಿಯಾಧಿಪತಿ ಶುಕ್ರ ಎಲ್ಲಿದ್ದಾನೆ? ಅಷ್ಟಮದಲ್ಲಿ. ಸಪ್ತಮಾಧಿಪತಿ ಅವನು ಎಲ್ಲಿದ್ದಾನೆ? 3ನೇ ಮನೆ. ಅವನು ಬಲವಾಗಿ ಕೂತಿದ್ದಾನೆ. ಅವರಿಬ್ಬರಿಗೂ ಷಷ್ಟಾಷ್ಟಕ. ನೇಮ ಮಾತು ನಿಮ್ಮ ಮನೆಯವರೇ ಕೇಳಲ್ಲ, ನಿಮ್ಮ ಹೆಂಡತಿ ಕೇಳಲ್ಲ, ಇಲ್ಲ ನಿಮ್ಮ ಗಂಡ ಕೇಳಲ್ಲ, ಇಲ್ಲ ನಿಮ್ಮ ಕೊಲೀಗ್ಸ್ ಕೇಳಲ್ಲ, ನಿಮ್ಮ ಬಾಸ್ ಕೇಳಲ್ಲ, ನಿಮ್ಮ ಸಬಾರ್ಡಿನೇಟ್ಸ್ ಕೇಳಲ್ಲ. ಅಂಥದ್ರಲ್ಲಿ ಯಾರು ತಗೊಂಡವನು ಕತೆ ಮುಗೀತು. ಬೇಡವೇ ಬೇಡ. ಇವತ್ತಿಗೂ ದಿನಕ್ಕೆ ಒಂದು ಕಡಿಮೆ ಅಂದ್ರೂ 100 ಕಾಲ್ಸ್ ಆದ್ರೂ ನಾನು ಅಟೆಂಡ್ ಮಾಡ್ತೇನೆ. ನನಗ್ ಕಾಲ್ಸ್ ಬರುತ್ತೆ, ಸಂಕಟ ಪಡ್ತಿರ್ತಾನೆ, ಇದು ಏನೋ ಇದು ಅಂತ. ಎಲ್ಲರೂ ದುಡ್ಡು ಕೊಟ್ಟೆ ಮೋಸ ಹೋಗಿರೋದು. ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದು ಆಗದ ಮಾತು. ಯಾರಾದ್ರೂ ಲೀಗಲ್ ಎಕ್ಸ್ಪರ್ಟ್ ಅನ್ನ ಕೇಳಿ. ಗುರು ವಕ್ರ ಇರೋದ್ರಿಂದ ರಾಶಿಯಾಧಿಪತಿ ಅಷ್ಟಮ ಅಂದ್ರೆ ನೀವು ದುಡ್ದದ್ದನ್ನು ಕಂಡೋರ್ ಬಾಯಿ ಗ್ಯಾರಂಟಿ ಇಡ್ತೀರ. ಅಷ್ಟಮಾಧಿಪತಿ ನಿಮ್ಮ ಮನೆಯಲ್ಲಿ. ಬೇರೆಯವ್ರನ್ನ ನಂಬಿ ತುಂಬಾ ತಲೆ ಉಪಯೋಗಿಸೋದು ಕೆಲವರು, ನಮಗ್ ಗೊತ್ತು, ಮಾಡಿಸುತ್ತೆ. ಗ್ರಹಗಳು ಮಾಡಿಸುತ್ತವೆ, ಬಿಡುವುದಿಲ್ಲ. ಧರ್ಮರಾಯರನ್ನ ಹೇಗೆ ಕಟ್ಟಿ ಹಾಕಿಸ್ತೋ ಕರಿ ಪಂಥಕ್ಕಿಡು ಅಂತ ಹೇಳ್ತಾರೆ. ದಾಸ ಹೇಗೆ ಇಡ್ಲೇಬೇಕು. ಬಂದ ಅಪವಾದ ಏನು? ಧರ್ಮರಾಯ ಜೂಜುಕೋರ, ಹೆಂಡತಿನೇ ಆಡ ಇಟ್ಟುಬಿಟ್ಟ ಅಂತ. ಅಲ್ಲ 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 ಅಲ್ಲ, ಇಲ್ಲವೇ ಇಲ್ಲ. ಆ ತರ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥದ್ದಾಗುತ್ತದೆ, ತಡೆಯಲು ಸಾಧ್ಯವಿಲ್ಲ ಅಷ್ಟೇ. ಅದರಿಂದ ವೃಷಭ ರಾಶಿ ತುಂಬಾ ಚೆನ್ನಾಗಿದೆ. ಬಟ್ ನೀವು ದುಡಿದುದನ್ನ ಕಂಡೋರ್ ಬಾಯಿಗಿಡ್ತೀರಿ. ಯಾವ್ದಾದ್ರು ಭೂಮಿಗೆ ಸಂಬಂಧಪಟ್ಟಂತ ಅಗ್ರಿಮೆಂಟೋ, ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಅಗ್ರಿಮೆಂಟೋ. ಸೂರ್ಯ ಚೆನ್ನಾಗಿದ್ದಾನೆ, ಅವನು ಅಸುರ ಗ್ರಹ, ನೆನಪಿಟ್ಕೊಳ್ಳಿ. ತುಂಬಾ ಅಧಿಕಾರ ಬಂದ್ರೆ ಏನಾಗ್ತಾರೆ? ಅಸುರರಾಗ್ತಾರೆ. ಪುಟಿನ್ ನೋಡಿ ಆಗ್ಬಿಡ್ತಾನೆ. ಆ ಉತ್ತರ ಕೊರಿಯಾದ ಅಧ್ಯಕ್ಷ ನೋಡಿ ಅಸುರ ಆಗ್ತಾನೆ. ಕೇಳೋಲ್ಲ ಅವರು, ಏನು ಬೇಕಾದ್ರೂ. ಒಬ್ಬ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಹೆಸರೊಳಗೆ ನನ್ಗೆ ಇಷ್ಟ ಇಲ್ಲ, ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಡೆಲ್ಲಿನಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ.
ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಒಂದು ಯಾವುದೋ ಅವ್ರಿಗೆ ಅಂತ ಒಂದು ಸ್ಟೇಟಸ್ಗೆ ಅವ್ರಿಗೆ ಅಂತ ಒಂದು ಕೇಂದ್ರ ಮಂತ್ರಿ, ರಾಜ್ಯ ಮಂತ್ರಿ ಅಂತ ಅವ್ರಿಗೆಲ್ಲ ಗೆಸ್ಟ್ ಹೌಸ್ಗಳು ಕೊಟ್ಟಿರ್ತಾರೆ. ನೀವು ನಂಬೋಲ್ಲ, ಮಾಡಬಾರ್ದು ಮಾಡ್ತಾನೆ ಆತ. ಆ ಮಟ್ಟಕ್ಕೆ ಡೈರೆಕ್ಟ್ ಥ್ರೆಟನ್ನು, डायरेक्ट इज ए गुंडा ने आता. जब तक बिहार में आलू रहेगा तब तक लालू का राज चलेगा अंदवनु मಣ್ಣಾಗಿ ಹೋಗ್ಬಿಟ್ಟ. ಮಗಳೇ ಕಿಡ್ನಿ ಕೊಡೋ ಹಂಗಾಯ್ತು. ಇವೆಲ್ಲ ನೋಡ್ತಾ ಇರಬೇಕು ಮಕ್ಕಳೇ, ದೊಡ್ಡದಾಗಿ ಕೊಡುತ್ತೆ. ಆಚಿ ಅಂತ ಒಂದು ಬದುಕ ಸಾರ್ವಜನಿಕವಾಗಿ ಅವಮಾನ ಅಪಮಾನ ಅನ್ನತಕ್ಕಂಥದ್ದು ಹೇಳುತ್ತೆ. ಇದು ಇರತಕ್ಕಂಥದ್ದು. ಸೊ ದಯಮಾಡಿ ಜಾಗ್ರತೆ. ವಿಪರೀತ ಅಧಿಕಾರ ಬಂದವನು ತನ್ನ ಕಂಟ್ರೋಲಲ್ಲಿ ಇರೋಲ್ಲ. ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ, ಅದಕ್ಕೊಂದು ಪ್ರಬಲವಾದ ಪ್ರತಿಪಕ್ಷ ಇರಬೇಕು. ಇಲ್ಲ ಅಂದರೆ ಅಷ್ಟೇ. ಈಗ ನೋಡಿ ಏನೇನೋ ಮಾತುಗಳು ಬರ್ತಿದೆ ವಿಶೇಷವಾಗಿ. 50 ಕೋಟಿ ರೂಪಾಯಿ ಒಂದು ಸೀಟಿಗೆ, ಇದು ಸಾಧ್ಯನಾ? ಕಡಿಮೆ ಅಂದರೂ 60 ಜನನ ಕರ್ಕೊಂಡು ಬರಬೇಕು. 3000 ಕೋಟಿ. ಇಲ್ಲಿ ಎಲೆಕ್ಷನಲ್ಲೇ ಈ ಅಕ್ಟೋಬರ್ 14ರಿಂದ ನವೆಂಬರ್ 14 ಒಳಗಡೆ ಸುಮಾರು ಒಂದು 550 ಕೋಟಿವರೆಗೂ ಕಲೆಕ್ಷನ್ ಹಿಡಿದಿದ್ದಾರೆ. ಎಲ್ಲಿ? ಪಕ್ಕದ ಮಹಾರಾಷ್ಟ್ರದಲ್ಲಿ. ಕರೆಕ್ಟಾಗಿ ಮಾಡ್ದ ಅಂದರೆ ಒಂದು 50,000 ಕೋಟಿ ಸಿಕ್ಕಿರೋದು. ಇದೇ ಸತ್ಯ, ನೀವು ನಂಬಲ್ಲ, ಅಷ್ಟು ನಡೆಯುತ್ತೆ. ಸಟ್ಟ ಬಜಾರಲ್ಲಿ ಅಷ್ಟು ನಡೆಯುತ್ತೆ. ಇವತ್ತು ಡಬ್ಬಾ ಟ್ರೇಡಿಂಗ್ ಅಂತ ಹೇಳ್ತಾರಲ್ಲ, ಅದು ಎಷ್ಟು ಲಕ್ಷ ಕೋಟಿ ನಡೆಯುತ್ತೆ. ಯಾಕಂದ್ರೆ 40% ಟ್ಯಾಕ್ಸ್ ಆಗುತ್ತೆ ನಮ್ಮ ಗೌರ್ಮೆಂಟು. ನೀವು ಟ್ರೇಡಿಂಗ್ ಮಾಡಿ ನಿಮಗೆ ಬಂದ ಲಾಭದಲ್ಲಿ 40% ಕೊಡಬೇಕು. ಇಷ್ಟು ಅಂತ ಬಂದ ಮೇಲೆ 40%. ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸು, ಇನ್ನೊಂದು ಏನೇನೋ ಇದಾವೆ ಬಿಡಿ. ಇದು ಬೇರೆ ಇದೆ ಕತೆ. ಅದಕ್ಕೇನ್ ಮಾಡ್ತೇನೆ, ಅದನ್ನ ಉಳಿಸ್ಲಿಕ್ಕೆ ಸೀದಾ ಹೋಗ್ಬಿಟ್ಟು ಡಬ್ಬಾ ಟ್ರೇಡಿಂಗ್ನಲ್ಲಿ ಅದು ಇನ್ನೊಂದು ದೊಡ್ಡ ಗೋಟಾಲ. ಕೊಟ್ಟವನ್ ಕೊಡಂಗಿ ಈಸ್ಕೊಂಡವನ್ ನೀರು ಬಂದ. ನೀವು ನಂಬ್ತಿರೋ ಒಂದು ದಿನಕ್ಕೆ ಕಡಿಮೆ ನಾನು ಹೇಳೋದು ತುಂಬಾ ಕಡಿಮೆ ಹೇಳ್ತಿದ್ದೇನೆ. ಡಬ್ಬಾ ಟ್ರೇಡಿಂಗ್ ಅನ್ನೋದ್ರಲ್ಲಿ ಒಂದು 10 ಲಕ್ಷ ಕೋಟಿಯ ವ್ಯವಹಾರ ನಡೆಯುತ್ತದೆ ಒಂದು ದಿನಕ್ಕೆ. ಅದೊಂಥರ ನಾಕಾಣೆ ಅನ್ನೋ ವ್ಯವಹಾರ. ಬರೀ ಬಾಯಿ ಮಾತಲ್ಲೇ ನೋಡಪ್ಪ ಈ ಶೇರು ಆ ಶೇರು ಅಂತಕ್ಕಂಥದ್ದು. ಫೋನ್ ಇಲ್ಲ ಏನಿಲ್ಲ, ಬರೀ ಬಾಯಿ ಮಾತಲ್ಲೇ, ಬರೀ ಹಾಗೆ ದುಡ್ಡು ಕೊಡೋ ರೀತಿಯಲ್ಲಿ ಇವೆಲ್ಲ ನಡೀತಿದೆ ಮಕ್ಕಳೇ. ಆ ನವಾಂಶದಲ್ಲಿ ಶನಿ ಕೇತು ಮನುಷ್ಯ ಬೀಭತ್ಸ ಆಗ್ತಾನೆ, ಮೋಸ ಮಾಡ್ಲಿಕ್ಕೆ ನಿಂತ್ಕೋತಾನೆ. ಸೊ ವೃಷಭ ರಾಶಿ ವೆರಿ ವೆರಿ ಕೇರ್ಫುಲ್. ದುಡಿತೀರಿ, ಚೆನ್ನಾಗಿದೆ, ಗೌರವ ಇದೆ. ಡಾಕ್ಟರ್ ಆಗಿ, ಪುರೋಹಿತರಾಗಿ, ಆಗಮಿಕರಾಗಿ, ಧರ್ಮ ಕಾರ್ಯ, ದೇವ ಕಾರ್ಯ, ಡಾಕ್ಟರ್ಸು, ಟೀಚರ್ಸು, ಪ್ರೀಚರ್ಸು, ಜಡ್ಜಸ್ಸು, ಲಾಯರ್ಸು, ಅಡ್ವೊಕೇಟ್ಸು, ಈ ಒಂದು ರಂಗದಲ್ಲಿ. ಯಾಕಂದ್ರೆ ಗುರು ಆ ಥರದ್ದೇ. ಕಾಸ್ಮೆಟಿಕ್ ಸ್ಪೆಷಲಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು, ಮೇಕಪ್ ಸ್ಪೆಷಲಿಸ್ಟು, ಇಂತಹ ಒಂದು ವೃತ್ತಿ ರಂಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಶನಿ ರಾಹು ಸಾರ, ಕೆಮಿಕಲ್ಸು, ಫರ್ಟಿಲೈಸರ್ಸು, ರಸಗೊಬ್ಬರ, ಆಯಿಲು, ಲಿಕ್ಕರು, ಸ್ಪಿರಿಟ್ಸು, ವೈನ್ ಸ್ಟೋರ್ಸು, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ವ್ಯವಹಾರ ತಡೆಯೋರುಂಟೆ. ನಿಮಗೆ ಸ್ವಲ್ಪ ಭಾಗವನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಿ. ಜಾಗ್ರತೆ. ಪಂಚಮದಲ್ಲಿ ಕೇತು ಇದ್ದಾನೆ, ವಿನಿಯೋಗಿಸಿ. ಇಲ್ಲ ಅಂದರೆ ಸುಮ್ಮನೆ ಈ ಒಂದು ಕೋರ್ಟ್ ಕಟ್ಟೋದು, ಪೆನಾಲ್ಟಿಗಳು ಕಟ್ಟೋದು, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು, ಸರ್ವಿಸ್ ಟ್ಯಾಕ್ಸ್ ಕಟ್ಟೋದು, ರೈಡ್ಗಳು ಕಟ್ಟೋದು, ಈ ಥರದ್ದು ಚಿಕ್ಕಗಳಲ್ಲಿ ಸಿಕ್ಕಾಕೋಗ್ಬಿಡ್ತೀರಿ. ವೃಷಭ ರಾಶಿ ಜಾಗ್ರತೆ. ಈ ಒಂದು ಮಾಸ ಪೂರ್ಣ ಕುಂಭ ಮಾಸ. ಕೊಡೋದು ತಗೊಳ್ಳೋದು ಮಾತ್ರ ಲೀಗಲ್ ಎಕ್ಸ್ಪರ್ಟ್ಸ್ ಇಲ್ಲದೆ ಮಾಡಬೇಡಿ. ಅನುಭವಸ್ಥರ ಹತ್ರ, ವೈದಿಕರ ಹತ್ರ ಕೇಳಿ ಮಾಡತಕ್ಕಂಥದ್ದು ಮಾಡಿ. ಜಾಗ್ರತೆ. ಇನ್ನು ಮಿಥುನ ರಾಶಿ ಬ್ಯೂಟಿಫುಲ್. ಶುಕ್ರ 7ನೇ ಮನೆ, ಶನಿ ವಕ್ರತ್ಯಾಗ, ಅರ್ಧ ಕೋದಂಡ ರಾಹು ಆ ಅರ್ಧ ಕೋದಂಡದಲ್ಲಿ ಕುಳಿತಿದ್ದಾನೆ. ವಿಶೇಷವಾಗಿ ಬುಧ 6ನೇ ಮನೆ, ಸೂರ್ಯನ ಜೊತೆ, ಆತ್ಮಕಾರಕನ ಜೊತೆ ಕುಳಿತಿದ್ದಾನೆ. ತುಂಬ ಚೆನ್ನಾಗಿದೆ. ಅಂದುಕೊಂಡಂಥ ಕೆಲಸ, ಕಾರ್ಯ, ಶುಭ ಕಾರ್ಯಗಳು ವಿಶೇಷವಾಗಿ ಮಿಥುನ ರಾಶಿಗೆ ನಡೆಯತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಸಂಭ್ರಮಾಚರಣೆ, ವಿಜಯೋತ್ಸವ, ದೇವತಾ ಕಾರ್ಯಗಳು, ಪೂಜಾ ಕಾರ್ಯಗಳು, ಮದುವೆ ಕಾರ್ಯಗಳು, ಅದರಲ್ಲೂ ಮದುವೆ ಮಾಡಿಸೋದು, ಈ ಈವೆಂಟ್ ಮ್ಯಾನೇಜ್ಮೆಂಟ್, ಇಲ್ಲ ದೇವಸ್ಥಾನಗಳು, ಛತ್ರಗಳು ನಡೆಸ್ತಿದ್ದೀರಿ, ಅನ್ನಪೂರ್ಣ ಮಂದಿರ ನಡೆಸ್ತಿದ್ದೀರಿ, ಗೋಶಾಲೆ ನಡೆಸ್ತಿದ್ದೀರಿ, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದೀರಿ, ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಲೋಕಕ್ಕೋಸ್ಕರ ಕಲ್ಯಾಣಿಗಳನ್ನು ಕಟ್ಟಿಸೋದು, ಆಸ್ಪತ್ರೆಗಳನ್ನು ಕಟ್ಟಿಸೋದು, ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ನಡೆಸ್ತಿರೋದು, ನೆರಳು ಕೊಡುವಂತಹ ಒಂದು ವೃತ್ತಿ, ಉದ್ಯೋಗ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯವಹಾರಗಳು ಬ್ಯೂಟಿಫುಲಿ. ಒಂದು ಮಾಸವಂತೂ ಅತ್ಯದ್ಭುತವಾಗಿರುತ್ತೆ.
ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಿಸ್ಕೊಳ್ಳಿ. ಲೇಬರ್ ಮ್ಯಾನೇಜ್ಮೆಂಟ್, ತುಂಬ ವರ್ಕರ್ಸನ್ನು ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ರೆ ಅಲ್ಲೊಂಚೂರು ಒದ್ದಾಟ. ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಯಾಕಂದರೆ ಕುಜ ಅಷ್ಟಮವನ್ನು ನೋಡ್ತಾನೆ. ಹಿರಿಯರಿಗೆ ಗಂಡ ಉಂಟು, ಮನೆಯಲ್ಲಿ ತಂದೆ ಸಮಾನರಾದಂಥವ್ರು ಇಲ್ಲ ಅವರಿಗಿಂತ ಎತ್ತರದವರು, ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ತಂದೆ ಕಡೆಯವರಿಗೆ ಒಂದು ಸಣ್ಣ ಬಾಧೆಯುಂಟು, ಎಚ್ಚರಿಕೆ. ಎಕ್ಸ್ಪೋರ್ಟ್ ಇಂಪೋರ್ಟ್, ಮೆಡಿಸನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ರಸಗೊಬ್ಬರ ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರು, ತುಂಬ ಅದ್ಭುತ. ಕುಜ ರಾಹು ಸೂರ್ಯ ಮೂಲ ತ್ರಿಕೋಣದಲ್ಲಿ ಬಂದು ಬುಧನ ಜೊತೆಯಲ್ಲಿರೋದ್ರಿಂದ ದೇವಿ ಅರ್ಚನೆ, ದೇವಸ್ಥಾನಗಳಲ್ಲಿ ಕೆಲಸ, ದೇವರ ಕಾರ್ಯ ಮಾಡಿಸೋದು, ಗೋಪುರಗಳನ್ನು ಕಟ್ಟಿಸೋದು, ಶಿಲ್ಪಕಲೆ ಚಿತ್ರಕಲೆ ಮಾಡಿಸೋದು, ಆಮೇಲೆ ಭರತನಾಟ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರೋದು, ಮದ್ದುಗುಂಡುಗಳು, ರಸಗೊಬ್ಬರಗಳು, ಹೈನುಗಾರಿಕೆ, ತುಂಬ ವಿಶೇಷವಾಗಿ ಈ ಒಂದು ವೈನ್ ತಯಾರಿಸೋದು, ಲಿಕ್ಕರ್ ತಯಾರಿಸೋದು, ಒಂದು ತೀರಾ ಶುದ್ಧ ಇಲ್ಲ ತೀರಾ ಅಶುದ್ಧ ಅನ್ನತಕ್ಕಂಥ ಒಂದು ಭಾವಾರ್ಥ ಚೆನ್ನಾಗಿದೆ. CBI ಇಲಾಖೆ, ಕಂಡುಹಿಡಿಯೋದು, ಸೈಬರ್, ಗುಪ್ತಚರ ಇಲಾಖೆ, ರಾ ಇಲಾಖೆ, NSA ಇಲಾಖೆ, ಸ್ವಲ್ಪ ತಲೆನೋವುಗಳುಂಟು. ಅಲ್ಲಿ ಗಮನಿಸಿ ನೋಡಿ, ಕುಜ ಸೂರ್ಯ ರಾಹು ಕನ್ಫರ್ಮ್ ರಾಜ್ಯದ ಉತ್ತರ ಭಾಗದಲ್ಲಿ ದಂಗೆಗಳೇ, ದೇಶದ ಆ ಒಂದು ಈಶಾನ್ಯ ಭಾಗದಲ್ಲಿ ದಂಗೆಗಳೇ. ಆಲ್ರೆಡಿ ನೋಡಿ ಸೂಕ್ಷ್ಮವಾಗಿ ಕುಜ ಎಲ್ಲಿ ಕುಳಿತಿದ್ದಾನೆ ಕಟಕದಲ್ಲಿ, ರಾಹು ಎಲ್ಲಿ ಕುಳಿತಿದ್ದಾನೆ ಮೀನದಲ್ಲಿ, ವೃಶ್ಚಿಕದಲ್ಲಿ ಸೂರ್ಯ. ತಲೆನೋವು ಗೃಹ ಮಂತ್ರಿಗೆ ತಪ್ಪಿದ್ದಲ್ಲ, ಇರೋ ಒಂದು ಯಾವುದೋ ಒಂದು ಎಲೆಕ್ಷನ್ ಕ್ಯಾಂಪೇನೆಲ್ಲ ಬಿಟ್ಟು ಓಡೋಗಿದ್ದಾರೆ ಅಮಿತ್ ಶಾ ನಮ್ಮ ಗೃಹ ಮಂತ್ರಿಗಳು. ಅಲ್ಲಿ ಮಣಿಪುರಲ್ಲಿ ದಂಗೆ, ಮಣಿಪುರಲ್ಲಿ ಗೌರ್ಮೆಂಟ್ನ ಅಸ್ಥಿರತೆ, ಅಲ್ಲಿ ಕಂಟ್ರೋಲ್ಲೆಸ್ಸೇ ಆಗ್ತಿಲ್ಲ, ನಿತ್ಯ ಒಂದೊಂದು ಏನೋ ನಡೀತಿದೆ ಅನ್ನತಕ್ಕಂಥ ಮಾತು. ಕೆಲವ್ರು ಹೇಳ್ತಾರೆ ತುಳಿತಿದ್ದಾರೆ, ಕೆಲವ್ರು ಹೇಳ್ತಾರೆ ಜನಾಂಗೀಯ ಯುದ್ಧ ಅಂತ ಹೇಳ್ತಾರೆ. ಇಷ್ಟು ದಿನ ಇಲ್ಲದ್ದು ಇದು ಏನಿದು? ನಡೆಯುತ್ತೆ, ನಡಿಬೇಕು. ಇದ್ರೆಲ್ಲ ಇನ್ನೊಂದು ಜೋ ಬೈಡನ್ ಇನ್ನೊಂದು ಸಡನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾನೆ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ವಿಚಿತ್ರಗಳು ನಡೀತಿದ್ದಾವೆ. ಈ ಕುಜ ಸೂರ್ಯ ರಾಹು ಸೇರಿದಾಗ ಒಂದು ರೀತಿ ಪ್ರಕೃತಿ ವಿಕೋಪ. ಆಲ್ರೆಡಿ ಕರ್ನಾಟಕದಲ್ಲಿ ಒಂದು 2 ವಾರ ವಿಪರೀತವಾದಂಥ ಮಳೆ ಬರತಕ್ಕಂಥದ್ದಾಗುತ್ತೆ, ಜಾಗ್ರತೆ ಅಂತಕ್ಕಂಥದ್ದು. ಪ್ರಕೃತಿ ವಿಕೋಪ ಕೇಂದ್ರದವರು ಹುಷಾರಾಗಿರ್ಬೇಕು. ಅಗ್ನಿಶಾಮಕ ದಳ, ನೀರಾವರಿ ಇಲಾಖೆ, ಈ ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು. ಮೊನ್ನೆ ನೋಡಿ 6.5 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಚಿಕ್ಕೋಡಿ ಹತ್ರ ಡಮಾಲು. ಅದಕ್ಕೊಂದು ಯಾರು ಮಾಡಿದ್ರು ಅಂತ ಇಮ್ಮಿಡಿಯೇಟ್ ಅದು ಉಸಿರೇ ಇಲ್ಲ ನೋಡಿ. ಅದು ಯಾವ ಇಂಜಿನಿಯರ್ ಮಾಡಿದ್ರು ಇಮ್ಮಿಡಿಯೇಟ್ ಡಿಸ್ಮಿಸ್ಸು. ಎಲ್ಲೋಯ್ತು ದುಡ್ಡು, ಹೆಂಗ್ ಅದು ಬಿದ್ದೋಗುತ್ತೆ, 6 ತಿಂಗಳು ಕೂಡ ಇಲ್ಲ, ಅವ್ರಿಗೊಂದು ಪರಿಭಾವ ಇಲ್ವಾ? ಇವೆಲ್ಲ ನಡೀತವೆ. ಗುರು ವಕ್ರ, ಶುಕ್ರ ಗುರುವಿನ ಮನೆಯಲ್ಲಿ ನನ್ನ ಜೇಬ್ ತುಂಬ್ತು ಕಣೋ, ಯಾರು ಹಾಳಾದ್ರೆ ಇನ್ನೇನು ಕಣೋ. ಕಲಿಯುಗಕ್ಕೆ ಅದಕ್ಕೆ ಹೇಳ್ತಿರ್ತಾನೆ, 800 ಕೋಟಿ ಮೇಲೆ ಪಾಪ್ಯುಲೇಷನ್ ದಾಟಲ್ಲ, ಇಷ್ಟು ವರ್ಷ ಆದ್ಮೇಲೆ ಹಿಂಗಾಗುತ್ತೆ ಅದೆಲ್ಲ ಇಲ್ಲ. ನಮಗೆ ನಾವೇ ತಂದಿಟ್ಟುಕೊಂಡಿದ್ದೇವೆ ಅಷ್ಟೇ. ಸೊ ಅದರಿಂದ ಮಿಥುನ ರಾಶಿಗೆ ಕುಂಭದ್ರೋಣ ಮಳೆ, ಸ್ವಲ್ಪ ದೂರ ಪ್ರಯಾಣ, ಎಚ್ಚರಿಕೆ. ಮನೆಯ ವಾತಾವರಣ ಸ್ವಲ್ಪ ಬಿಗುವಿನ ವಾತಾವರಣ ಇರುತ್ತೆ. ದೊಡ್ಡ ದೊಡ್ಡ ಭೂಮಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ಹೆಜ್ಜೆ ಆಡಿ. ತುಂಬ ದೊಡ್ಡದು, ಯಾಕಂದ್ರೆ ನಿಮ್ಮ ಲಿಮಿಟ್ ಅಲ್ಲಿ ಇರಬೇಕು ಅಂತ. ಗುರು ವಕ್ರ ಎಲ್ಲೋ ಕೈಗೆ ಬಂತು, ದೊಡ್ಡ ವ್ಯವಹಾರ, ದೊಡ್ಡ ಸಕ್ಸಸ್ಸು ಅಂದಿದ್ದು ಚಿಕ್ಕದ್ರಲ್ಲಿ ನಿಲ್ಲತಕ್ಕಂಥದ್ದಾಗುತ್ತೆ. ಜಾಗ್ರತೆ, ಯಾಕಂದ್ರೆ ಗುರುಬಲ ಇಲ್ಲ. ವಕ್ರವಾಗಿ 11ನೇ ಮನೆ ನೋಡ್ತಿರ್ಬೋದು, ಗುರುಬಲವಿಲ್ಲ. ಯಾರಿಗೇ ಆಗ್ಲಿ ಗುರುಬಲವಿಲ್ಲದೆ ದೈವಬಲವಿರುವುದಿಲ್ಲ, ದೈವಬಲವಿರುವುದೇ ಧರ್ಮಬಲವಿರುವುದಿಲ್ಲ. ಇದು ನಿಶ್ಚಿತ. ಗುರುಬಲವಿಲ್ಲದೆ ದೈವಬಲವಿರುವುದಿಲ್ಲ. ಯಾವಾಗ ಇವರಿಬ್ರು ಇರಲ್ವೋ ಅಲ್ಲಿ ಧರ್ಮ ನಿಂತುಕೊಳ್ಳಲ್ಲ. ಪರಮಾತ್ಮ ಮಹಾಗುರು ಶ್ರೀಕೃಷ್ಣರು ಯಾವಾಗ ಪಾಂಡವರ ಕಡೆ ಬಂದು ನಿಂತ್ಕೊಂಡ್ರು, ದೈವವೇ ಬಂದು ನಿಂತ್ಕೊಬಿಡ್ತು. ಹನುಮ ಬಂದಲ್ಲ, ಹನುಮಧ್ವಜ ಅಲ್ಲಿ ಬಂದ್ಬಿಡ್ತು. ಯಾವಾಗ ಅವೆರಡೂ ಬಂದ್ಬಿಡ್ತು, ಧರ್ಮದ ಬಲವೂ ಬಂದುಬಿಡ್ತು. ಇಷ್ಟೇ. ಇದನ್ನು ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಹಾಕಿ ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಚತುರ್ಥದಲ್ಲಿ ಸೂರ್ಯ ನೀಚನಾಗಿದ್ದ, ಸ್ವಲ್ಪ ಪಂಚಮಕ್ಕೆ ಬಂದಿದ್ದಾನೆ. ಬ್ಯೂಟಿಫುಲ್.
6ನೇ ಮನೆಯಲ್ಲಿ ಶುಕ್ರ, ಆರೋಗ್ಯ ನೋಡಿಕೊಳ್ಳಿ. ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ವೃತ್ತಿಪರವಾಗಿ. ಯಾಕಂದ್ರೆ ಕುಜ ಬಂದು ವಿಶೇಷವಾಗಿ ಶನಿಯ ಸಾರದಲ್ಲಿದ್ದಾನೆ. ಶನಿ ಬಂದು ಏನು ಗೊತ್ತಾ, ಒಂಥರ ನಾನು ದುಡಿಲೇಬೇಕು, ದುಡಿದೇ ತಿನ್ನಬೇಕು, ಕಷ್ಟಪಟ್ಟು ತಿನ್ಬೇಕು, ಈಸಿಯಾಗಿ ಕೂತ್ಕೊಳ್ಳೋ, ಲಕ್ಕಿದೆ ಕಣೋ ಅವ್ನಿಗೆ ಏನು ಬಿಡು, ಅಪ್ಪ ಮಾಡಿದ್ ಬರುತ್ತೆ, ಅಮ್ಮ ಮಾಡಿದ್ ಬರುತ್ತೆ, ಸುಮ್ಮನೆ ಹೋಗಿ ಆಫೀಸ್ಗೆ ಹೋಗಿ ಸೈನ್ ಮಾಡಿಬಿಟ್ರೆ ಎಲ್ಲ ಬರುತ್ತೆ. ಅವೆಲ್ಲ ಇಲ್ಲ. ಯು ಹ್ಯಾವ್ ಟು ರನ್. ನಿಮ್ಮನ್ನೊಂಥರ ಮಂದ ಮಾಡ್ತಾನೆ, ಕಟ್ಟ ಆಗ್ತಾನೆ. ಅಷ್ಟಮದಲ್ಲಿ ಶನಿ, ಆ ಒಂದು ಬಾಧಕ ಶನಿ, ಅಲ್ಲೊಂದು ಚೂರು ವಕ್ರತೆ ಬಿಟ್ಟು ಒಂಥರ ಭಾರತ ಥರ ಕೆಲ್ಸದ ಥರ ಕಾಣಿಸ್ತಾನೆ. ಏನೂ ಆಗೋಲ್ಲ. ಯಾಕಂದ್ರೆ ಶನಿ ರಾಹು ಸಾರದಲ್ಲಿ, ರಾಹು ಭಾಗ್ಯದಲ್ಲಿದ್ದಾನೆ. ಗುರುಚಂದ್ರ ಯೋಗ ಬೇರೆ. ಸೊ ಸೂರ್ಯನ ಬಾಧೆಯನ್ನ ಚಂದ್ರನ ಕಿರಣಗಳು ತಂಪಾಗಿ ಬೀಸುತ್ತವೆ, ಗುರುವಿನ ದೃಷ್ಟಿ ಬೀಳುತ್ತವೆ. ನಿಮ್ಮ ವಿಜಯಸ್ಥಾನದಲ್ಲಿ ಕೇತು. ದುಡ್ಡು ಎಷ್ಟು ಬಂದರೂ ಖರ್ಚಾಗುತ್ತದೆ. ಆಕಸ್ಮಿಕ ಪುತ್ರ ಲಾಭ, ಪುತ್ರಿ ಲಾಭ, ಮದುವೆ ಯೋಗ, ವಿವಾಹಾದಿ ಯೋಗಗಳು ನಡೆಯತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು. ಆದರೆ ಸ್ತ್ರೀಯರ ವಿಚಾರವಾಗಿ ಒಂದು ಸ್ವಲ್ಪ ಎಳೆದಾಟ, ಒದ್ದಾಟ ಇರತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಖರ್ಚುಗಳು ಅನಗತ್ಯ. ಶುಕ್ರ 6ನೇ ಮನೆ, 6ನೇ ಮನೆಯವನು ಲಾಭದಲ್ಲಿ ದುಡೀರಂತ ಲಾಭಗಳು ಬರುತ್ತೆ, ವಿಶೇಷ ಲಾಭಗಳು ಬರುತ್ತೆ. ಬಟ್ ಅಷ್ಟೇ, ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು, ಡೆಬಿಟ್ ಕಾರ್ಡ್ ಇಟ್ಕೊಂಡು 1000 ರೂಪಾಯಿ ಮೇಲೆ ಇಟ್ಕೊಂಡು ಶಾಪಿಂಗ್ ಹೋಗ್ಬೇಡಿ. ಹೋಗೋದು 1000 ರೂಪಾಯಿ ಶಾಪಿಂಗ್ ಮಾಡ್ಲಿಕ್ಕೆ, ಜೇಬಲ್ಲಿ 10,000 ರೂಪಾಯಿ ಇತ್ತು ಅಂದ್ರೆ 10,000 ರೂಪಾಯಿನೂ ಶಾಪಿಂಗ್ ಮಾಡ್ಕೊಂಡು ಬರ್ತೀರಿ. ಇದು ಒಂದು ನಡೀತಕ್ಕಂಥದ್ದು ಆಗುತ್ತೆ. ಒಳ್ಳೆ ಈ ಒಂದು ತರಕಾರಿ, ಸೊಪ್ಪು, ಹೂವು, ಹಣ್ಣು, ಇದಕ್ಕೆ ಸಂಬಂಧಪಟ್ಟಂತ ಒಂದು ವೃತ್ತಿ, ಉದ್ಯೋಗ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒತ್ತಡ ತಪ್ಪಿದ್ದಲ್ಲ. ಈ ಕೃಷಿ, ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು, ಆಲ್ರೆಡಿ ನೋಡಿ ದಾಳಿಂಬೆ ಢಮ್ ಅಂತ ಬಿದ್ದಿದೆ. ಶುಕ್ರ. ಆಭರಣಗಳ ಬೆಲೆ ಇಳಿದಿದೆ, ಬಂಗಾರದ ಬೆಲೆ ಇಳಿದಿದೆ. ಇದೆಲ್ಲ ಸೂಕ್ಷ್ಮವಾಗಿ ತೋರಿಸ್ತಿದೆ. ತಟ್ಟಂತ ಬಾಳೆಹಣ್ಣು ಇನ್ನೊಂದು ಅಕಾಲಿಕ ಮಳೆಯಾಗಿ ಹಾಳಾಗ್ತಕ್ಕಂಥದ್ದಾಗುತ್ತೆ. ಸಾಮಾನ್ಯರಿಗೆ ಕಷ್ಟ, ರೈತನಿಗೆ ಇನ್ನಷ್ಟು ಸಂಕಷ್ಟ ಆಗತಕ್ಕಂಥದ್ದಾಗುತ್ತೆ. ರೈತರು ತುಂಬಾ ಎಚ್ಚರಿಕೆಯಿಂದಿರಬೇಕು. ಎಚ್ಚರಿಕೆ. ವಾಹನ ವಿಭಾಗಗಳಲ್ಲಿ ಕೆಲಸ ಆಯ್ತಾ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ, ಭೂಮಿ ಇಲಾಖೆ, ಸರ್ವೆ ಇಲಾಖೆ, ಇವುಗಳಲ್ಲಿ ಕೆಲಸ ಮಾಡ್ತಿರೋರು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಮಿಲಿಟರಿ, ಡಿಫೆನ್ಸು, ಬಾರ್ಡರ್ ಸೆಕ್ಯೂರಿಟಿ, ಪೊಲೀಸ್, ಇಂಥವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಟೆನ್ಷನ್. ಅಲ್ಲಲ್ಲಿ ಅಕಾಲಿಕ ಸಾವುಗಳಾಗುತ್ತವೆ. ನವಾಂಶದಲ್ಲಿ ಚಂದ್ರ ವಿಶೇಷವಾಗಿ ಮಲಗಿದ್ದಾನೆ. ಕುಜರಾಹು ಸಂಧಿ ನಡೆದಿರೋದನ್ನ ನೋಡಿ. ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳು ಆಡೋಕೆ ಹೋಗಿದ್ದಾರೆ, 3 ಪುಟ್ಟ ತಾಯಂದ್ರು ತೀರ್ಕೊಂಡಿದ್ದಾರೆ. ಬೇಕು ಅಂತ ತೀರ್ಕೊಳ್ಳೋಕೆ ಯಾರೂ ಮಾಡೋಲ್ಲ, ಅಲ್ಲಾಗಬೇಕು. ಇವುಗಳ ಸೂಚನೆ ಕೊಡ್ತಿದೆ. ಸೊ ನೀರಿನ ಹತ್ರ, ಬೆಂಕಿ ಹತ್ರ, ಎತ್ತರದ ಪ್ರದೇಶಗಳ ಹತ್ರ ತುಂಬಾ ಜಾಗರೂಕತೆ. ನಿಮ್ಮ ಆ ಕುಜ ಏನ್ ಗೊತ್ತಾ, ನನ್ನ ಬಲ ಇದೆ ಗೊತ್ತಾ, ನಾನು ಯಾರು ಗೊತ್ತಾ, ನಾನು ಏನ್ ಮಾಡ್ತೀನಿ ಗೊತ್ತಾ, ಈ ಥರದ್ದು ಮಾಡ್ತಕ್ಕಂಥ ಭಾವಾರ್ಥಗಳ ಒಳಗಾಗಿ ಪೆಟ್ಟು ತಿನ್ನಿಸ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಅದೊಂದು ಚೂರು ನೋಡ್ಕೊಳ್ಳಿ. ಸ್ವಲ್ಪ ಭೂಲಾಭ, ಧನಕ್ಕೆ ಕೊರತೆ ಇರೋಲ್ಲ, ಗೌರವಕ್ಕೆ ಕೊರತೆ ಇರೋಲ್ಲ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ಗೌರವ ಸಂಪಾದಿಸ್ಕೊಳ್ಳಿ, ಎಲ್ಲ ಬರುತ್ತೆ ನಿಮ್ಮ ಹಿಂದೆ. ಗೌರವ ಕಳ್ಕೊಂಡ್ರೆ ಏನಿದ್ದು ಏನ್ ಪ್ರಯೋಜನ. ಕಲಿಯುಗಕ್ಕೆ ಇದು ಬಿಟ್ರೇನೆ, 3 ಬಿಟ್ಟವನು ಊರಿಗೆಲ್ಲ ದೊಡ್ಡವನು ಅಂತ ಹೇಳ್ತಾರಲ್ವಾ. ಇದು ಬಿಟ್ಟವರೇ ದೊಡ್ಡವರಾಗಿರೋದು. ಸಾಮಾನ್ಯರು ದೊಡ್ಡವರಾಗೋದಿಲ್ಲ. ನಾವು ಸಾಮಾನ್ಯರು, ನಾವು ಗೌರವ ಕಿತ್ಕೊಳ್ಳೋಣ, ನಮಗ್ ಸಾಕು ಮಕ್ಕಳೇ. ಎಷ್ಟಿದ್ದರೂ ಇಷ್ಟೇ ತಿನ್ನೋದು. ಏನು ಕಂಚಿನ ತಟ್ಟೆಯಲ್ಲಿ ತಿನ್ನೋರು, ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಿನ್ನೋರು ಬಂಗಾರದ ತಟ್ಟೆ ಅಂತ ಅನ್ಕೋತೀವಿ. ಇವ್ರ ಮನೆ ಬಂಗಾರ ಆಗೋಗ ನಮಗ್ ಬೇಡ. ಪ್ರಸಾದ ಅದೇ, ಪಾಯಸ ಅದೇ, ಪಾತ್ರೆ ಬೇರೆ ಅಷ್ಟೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಜಾಗ್ರತೆ. ಇನ್ನು ಸಿಂಹರಾಶಿ, ಕೇಂದ್ರ ಸ್ಥಾನಕ್ಕೆ ಸೂರ್ಯ ವಿಶೇಷವಾಗಿ ಬ್ಯೂಟಿಫುಲ್. ಕೇಂದ್ರದಲ್ಲಿ ಗುರು ಚಂದ್ರ ಯೋಗ, ಚಂದ್ರ ಉಚ್ಚಂಗತ, ಎಕ್ಸ್ಪೋರ್ಟ್, ಇಂಪೋರ್ಟ್, ಬ್ಯೂಟಿಫುಲ್ ವ್ಯವಹಾರಗಳು ನಡೀತವೆ. ಮೆಡಿಸಿನ್ಸು, ಡಾಕ್ಟರ್ಸು, ಟೀಚರ್ಸು, ಲಾಯರ್ಸು, ಜಡ್ಜಸ್ಸು, ಅಡ್ವೊಕೇಟ್ಸು, ಸನ್ಮಾನವಿರುವ, ಗೌರವವಿರುವಂಥ ಅಧಿಕಾರ, ಗೌರವ, ಪ್ರತಿಷ್ಠೆ, ಹೆಸರು, ಕೀರ್ತಿ ಹುಡುಕಿ ಬರತಕ್ಕಂಥದ್ದಾಗುತ್ತದೆ ವಿಶೇಷವಾಗಿ. ಅದರಲ್ಲೂ ಈ ಒಂದು ವೈದ್ಯಕೀಯ ರಂಗದಲ್ಲಿದ್ದೀರಾ, ರಾಜಕೀಯ ರಂಗದಲ್ಲಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಟೀಚಿಂಗ್ ಕನ್ಸಲ್ಟೆಂಟ್, ಎಜುಕೇಷನ್ ಕನ್ಸಲ್ಟೆಂಟ್, ನರ್ಸಿಂಗ್, ಫಾರ್ಮಸಿ, ಮೆಡಿಸಿನ್ಸ್, ಫಾರ್ಮಸ್ಯೂಟಿಕಲ್, ರಸಾಯನ ವಿಜ್ಞಾನ, ಆಮೇಲೆ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ,
ಆಲೋಪತಿ ಜೊತೆ ಸಾಂಪ್ರದಾಯಿಕ ವಿದ್ಯೆಗಳು ಕಲಿಸುವಿಕೆ, ವಾದ್ಯಗೋಷ್ಠಿ, ಮೇಕಪ್ಪು, ಅಲಂಕಾರ, ಬ್ಯೂಟಿ ಪಾರ್ಲರ್, ಇದಕ್ಕೆ ಸಂಬಂಧಪಟ್ಟಂಥದ್ದು, ಪೌರೋಹಿತ್ಯ, ಜ್ಯೋತಿಷ್ಯ, ದೇವಸ್ಥಾನದ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳ ಜವಾಬ್ದಾರಿಗಳು, ಈ ಥರದ್ದೆಲ್ಲ ಒಂದು ಬದಲಾವಣೆಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ವಿಶೇಷವಾದ ಸ್ಥಾನ ಗೌರವಗಳು ಸಿಗತಕ್ಕಂಥದ್ದಾಗುತ್ತೆ. ಮಕರ ಸಂಕ್ರಮಣದವರೆಗೂ ವಿಜೃಂಭಿಸ್ತಕ್ಕಂಥದ್ದಾಗುತ್ತದೆ. ವಿಶೇಷ ಈ ಒಂದು ತಿಂಗಳು ಶುಕ್ರ ನೋಡಿ, ಮುತ್ತು ಮಣಿ ಮಾಣಿಕ್ಯಗಳನ್ನು ಧರಿಸ್ತೀರಿ. ಮನೆಗೊಂದು ಅಲಂಕಾರಿಕ ವಸ್ತು ಬರುತ್ತೆ. ಮನೆಯಲ್ಲಿ ಸ್ತ್ರೀಯರು ಬರ್ತಾರೆ, ಮನೆಯಲ್ಲಿ ಹಬ್ಬಗಳಾಗ್ತವೆ, ಫಂಕ್ಷನ್ಗಳಿಗೆ ಹೋಗ್ತೀರಾ, ಒಳ್ಳೆ ಊಟ ಸೇವಿಸ್ತೀರಾ, ಒಳ್ಳೆ ಆತ್ಮೀಯರ ಭೇಟಿ ಆಗ್ತೀರಾ. ಒಂದು ಧನ ಎಕ್ಸ್ಟ್ರಾ ಆಗ್ತಕ್ಕಂಥ ಡಬಲ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಯಾಕಂದ್ರೆ ಸೂರ್ಯನ ಜೊತೆ ಬುಧ ಸೇರಿರೋದ್ರಿಂದ ಕೆಲಸ ಮಾಡ್ಕೊಂಡು ಒಂದು ಟ್ಯೂಷನ್ ನಡೆಸೋದು, ಕೆಲಸ ಮಾಡ್ಕೊಂಡು ಇನ್ನೊಂದು ಏನಾದರೂ ಪ್ಯಾಸಿವ್ ಇನ್ಕಮ್ ಥರ ಮಾಡೋದು, ಈ ಥರದ್ದು ಬರ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಒಂಚೂರು ಗಂಡ ಶನಿ ಇರೋದ್ರಿಂದ ಹಾಗೆ ಕಣ್ಣಿಟ್ಕೊಂಡೇ ನೋಡ್ಕೊಂಡು ಮಾಡಿ. ಎದುರುಗಡೆ ವ್ಯಕ್ತಿಗಳು ಏನೋ ಬಂದು ಹೇಳಿದ್ರು, ಇನ್ನು ಶಕ್ತಿಗೆ ಮೀರಿದ್ದು ಮಾಡ್ಲಿಕ್ಕೆ ಹೋಗ್ಬಿಡಿ. ಶಕ್ತಿಗೆ ಮೀರಿದ ಇನ್ವೆಸ್ಟ್ಮೆಂಟು. ನಿಮ್ಮ ಹತ್ರ ಒಂದು 30 ಲಕ್ಷ ಇದೆ ಅಂದರೆ ಮನೆ ಕಟ್ಲಿಕ್ಕೆ ಹೋಗಬೇಡಿ. 30 ಲಕ್ಷ ಇದೆ, ಮನೆ ತಗೊಳಕ್ ಹೋಗಬೇಡಿ. ಅಲ್ಲಿ ರಿಜಿಸ್ಟ್ರೇಷನ್ ಖರ್ಚಿದೆ, ಇನ್ಕಮ್ ಟ್ಯಾಕ್ಸ್ ಒಂದು ಬರ್ತಾನೆ, ಸರ್ವಿಸ್ ಟ್ಯಾಕ್ಸ್ ಇದೆ, ಇಂಟೀರಿಯರ್ ಖರ್ಚಿದೆ. ಸೊ ಅವಾಗ ಇನ್ನೊಂದು 30-40 ಲಕ್ಷ ಸಾಲ ಮಾಡ್ತೀರಿ. ಆ 40 ಲಕ್ಷ ಸಾಲ ತೀರಿಸೋ ಅಷ್ಟಲ್ಲಿ ನೆನ್ಪಿಟ್ಕೊಳ್ಳಿ, ಕೈಯಲ್ಲಿ 20-30 ಲಕ್ಷ ಇದ್ದಿದ್ದೆ 1 ಕೋಟಿ ರೂಪಾಯಿ ಮನೆ ತಗೊಳಕ್ ಹೋಗ್ತಾರೆ. ಇಲ್ಲ ಒಂದು ಅಟ್ಲೀಸ್ಟ್ ಇನ್ನೊಂದು 50 ಲಕ್ಷ ಹಾಕಿ 80 ಲಕ್ಷದ ಮನೆ. 80 ಲಕ್ಷಕ್ಕೆ ಟ್ಯಾಕ್ಸ್ ಎಷ್ಟು ಅಂತ CA ಕೇಳಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸ್ಬೇಕು. ಲೋನ್ ಮಾಡ್ತೀರಾ, 50 ಲಕ್ಷ ಲೋನ್ ಮಾಡ್ತೀರಿ, ಸರಿ, ಅದಕ್ಕೆ ಸರ್ವಿಸ್ ಚಾರ್ಜು, ಡಾಕ್ಯುಮೆಂಟೇಶನ್, ಅದು ಇದು ಅಂತ ಒಂದು 5% ತಗೋತಾರೆ. ಆಯ್ತಾ? ಟೋಟಲ್ 80 ಲಕ್ಷದ ವ್ಯಾಲ್ಯೂಗೆ ಇನ್ನೊಂದು 5 ಲಕ್ಷ. ರಿಜಿಸ್ಟ್ರೇಷನ್ ಕಡಿಮೆ ಎಂದರೂ ಅದೊಂದು 10 ಲಕ್ಷ ಬರುತ್ತೆ. ಇಂಟೀರಿಯರ್ ಅದೊಂದು 15 ಲಕ್ಷ ಬರುತ್ತೆ. ಪೂಜೆ ಪುನಸ್ಕಾರ, ಹೋಮ ಹವನ, ಗೃಹ ಪ್ರವೇಶ ಖರ್ಚು ಅಂತ ಒಟ್ಟು ಇನ್ನೊಂದು 4-5 ಲಕ್ಷ. ಎಲ್ಲ 1 ಕೋಟಿ 10 ಲಕ್ಷ ಬರುತ್ತೆ. 1 ಕೋಟಿ 10 ಲಕ್ಷದಲ್ಲಿ ನಿಮ್ದು ಎಷ್ಟಿತ್ತು? 30 ಲಕ್ಷ. ಇನ್ನೆಷ್ಟು ಖರ್ಚಾಗಿದೆ? 85 ಲಕ್ಷ. 85 ಲಕ್ಷನ ತೀರಿಸ್ಬೇಕು ಅಂತ ಹೇಳಿದ್ರೆ 15 ವರ್ಷಕ್ಕೆ ನೀವು ಕ್ಯಾಲ್ಕುಲೇಟರ್ ತಗೊಂಡು ಹಾಕೊಳ್ಳಿ, 2 ಕೋಟಿ 15 ಲಕ್ಷ ಬರುತ್ತೆ. ಕಡಿಮೆ ಅಂದರೂ 2 ಕೋಟಿ 15 ಲಕ್ಷ. ಇನ್ನು 15ರಿಂದ 18 ವರ್ಷ ಬಿದ್ದರೆ ಇನ್ನು ಅಷ್ಟರಲ್ಲಿ ಮಕ್ಕಳ ಗತಿ ಏನು? ಮಕ್ಕಳ ಖರ್ಚುಗಳೇನು? ಇಲ್ಲ ಮಕ್ಕಳಾಗಿ ನೀವೇ ಇನ್ನು 25-28 ವರ್ಷ, ಇನ್ನು 20 ವರ್ಷ ನೀವು ಬಿದ್ರಿ, ನೀವು BP ಶುಗರ್ ಬಂದ್ಬಿಡ್ತು, ನಿಮ್ಗೆ 30ಕ್ಕೆಲ್ಲ ಬಂದ್ಬಿಡ್ತು. ಯಾಕೆ ಇವತ್ತು ಭಾರತ ಡಯಾಬಿಟೀಸ್ನ ಹಬ್ಬ ಆಗಿದೆ ಅಂದ್ರೆ 30ಕ್ಕೆಲ್ಲ ಮನೆ, ಮದುವೆ, ಮನೆ ಆಗ್ಬಿಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬಂದ್ಬಿಡ್ಬೇಕು, ಕೋಟಿ ರೂಪಾಯಿ. ಈ 1 ಲಕ್ಷ ಸಾಲ ಬರುತ್ತೆ ಅಂದ್ರೆ 1 ಕೋಟಿ ರೂಪಾಯಿ ಮನೆ ಅಂತಾನೆ. 2 ಲಕ್ಷ ಸಂಬಳ ಬರ್ತಿದೆ ಅಂತ ಹೇಳಿದ ತಕ್ಷಣ 2 ಕೋಟಿ ಮನೆ ಅಂತಾನೆ. 50 ಲಕ್ಷದ ಕಾರ್ ಮನೆ ಮುಂದ್ಗಡೆ ಇರಬೇಕು ಅಂತಾನೆ. ಕ್ರೆಡಿಟ್ ಕಾರ್ಡ್ ಒಂದು 10 ಲಕ್ಷದ ಕ್ರೆಡಿಟ್ ಕಾರ್ಡ್ ಇರಬೇಕು ಅಂತಾನೆ. ಫಾರಿನ್ ಟ್ರಿಪ್ಗೆ ಹಿಂಗೆ ಹೋಗ್ಬೇಕು ಅಂತಾನೆ. ಇವೆಲ್ಲ ಹುಚ್ಚು ಆಲೋಚನೆಗಳನ್ನ ಬಿಡಿ. ನಮ್ಮ ಹಿರಿಯರನ್ನ ನೋಡಿ, 60ಕ್ಕೆ ಮನೆ ಕಟ್ಟೋರು. ಇವತ್ತು ನಿಜ ಹೇಳ್ಬೇಕು ಅಂದ್ರೆ ನನ್ನ ಸ್ನೇಹಿತ ಮನೆ ಗೃಹ ಪ್ರವೇಶ, ನಂಗೆ ಗೊತ್ತೇ ಇಲ್ಲ, ಈಗ ಮೆಸೇಜ್ ನೋಡ್ತಿದ್ದೀನಿ. ನಾನು ಇನ್ನೊಬ್ಬ ಗೆಳೆಯ ಕಳಿಸಿದೆ, ಏನಿದು ಲೊಕೇಶನ್ ಕಳಿಸಿದ್ದೇನೆ ಅಂತ ಓದ್ತಿದ್ರೆ ಆಗ ಫ್ಲ್ಯಾಶ್ ಆಯ್ತು. ಇದೇನಿದು? 18ನೇ ತಾರೀಕು ಇವತ್ತು ಗೃಹ ಪ್ರವೇಶ ಇತ್ತು ಅಂತ. ಈಗ ಮನೆ ಗೃಹ ಪ್ರವೇಶ. ಯೋಚನೆ ಮಾಡಿ ನೋಡಿ, ಕಡಿಮೆ ಅಂದ್ರೆ 30 ವರ್ಷ ಆನಂದವಾಗಿ ಮಕ್ಕಳೆಲ್ಲ ಒಂದು ಹಂತ ಸ್ಥಿತಿ ಬಂದಿದ್ದಾರೆ. ಈಗ ಕಟ್ಕೊಳ್ಳೋದು ಒಂದು ಉತ್ತಮ. 50ರ ಮೇಲೆ ಜವಾಬ್ದಾರಿ ಕಳ್ಕೋಬೇಕು, 60ರ ಮೇಲೆ ಮನೆ ಕಟ್ಟಬೇಕು. ಹಂಗೆಲ್ಲ 25 ಕಟ್ಬಿಡ್ಬೇಕು. ವೇರ್ ಇಸ್ ಹೌಸ್, ಹೋಗಿ ಸಾಲ ಕಟ್ಕೊಳ್ಳಿ, ಹೋಗಿ. ಹಂಗೆ ಆಗೋದು. ಕಲಿಯುಗಕ್ಕೆ ನಿಮಗೆ ನೀವೇ ಒಂದು ಮೊಳೆ ಹೊಡ್ಕೊಳ್ಳೋದು ಅಂದ್ರೆ ಇದು. ಆ ಕಾಲಕ್ಕೆ ಎಳ್ಕೊಂಡೋಗಿ ಶಿಲ್ಬೆಗೆ ಹಚ್ಚಿ ಹೊಡೆದ್ರು ಅಂದ್ರೆ ಈ ಕಾಲಕ್ಕೆ ನೀವೇ ಹೊಡ್ಕೋತೀರಿ. ಜಾಗ್ರತೆ. ಸಾಲ ಮಾಡಿ ಮನೆ ಕಟ್ಟಬೇಡಿ ಮಕ್ಕಳೇ. ನಿಮ್ಮ ಹತ್ರ 30 ಲಕ್ಷ ಇದೆಯಾ? ಯಾರಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ನ ಕೇಳಿ, ಒಳ್ಳೆ ಎಕ್ಸ್ಪರ್ಟನ್ನ. 7 ವರ್ಷದಲ್ಲಿ ಚಾಲೆಂಜ್ ಮಾಡ್ತಾನೆ 1.5 ಕೋಟಿ ಆಗುತ್ತೆ. 7 ವರ್ಷದಲ್ಲಿ ಇಫ್ ಯು ವೈಸ್ಲಿ ಇನ್ವೆಸ್ಟ್. 10 ವರ್ಷ ಅಂತಾನೆ ಅನ್ಕೊಳ್ಳಿ. ಕಡಿಮೆ ಅಂದ್ರು 1 ಕೋಟಿ ಆಗುತ್ತೆ ಮಕ್ಕಳು. 10 ವರ್ಷದಲ್ಲಿ 3 ಪಟ್ಟು ಆಗೋದು ಸಾಧ್ಯನೇ ಇಲ್ಲ. ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ಕೊಡ್ತಾರೆ, ನಿಮ್ಗೆ ಆದಾಗ ಬನ್ನಿ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ಆಫೀಸಲ್ಲಿ ಇರ್ತಾರೆ, ಫೋನ್ ಕನೆಕ್ಟ್ ಮಾಡಿಸ್ತೇನೆ. 1.25 ಕೋಟಿ ಆಗುತ್ತೆ. ಅದನ್ನ ಫಿಕ್ಸೆಡ್ ಇಟ್ಟರೆ ತಿಂಗಳಿಗೆ 1 ಲಕ್ಷ ಬರುತ್ತೆ. ಅದನ್ನ ಯೋಚನೆ ಮಾಡಿ. ಸುಮ್ಮನೆ ಸಾಲ ಮಾಡಿ ನೆತ್ತಿ ಮೇಲೆ ಹೇಳ್ಕೊಂಡು BP ಶುಗರ್, ಅಮ್ಮನಿಗೆ ಬಾರ ಅಪ್ಪನಿಗೆ ಬಾರ, ಹಂಗ್ ಬೇಕು ಹಿಂಗ್ ಬೇಕು, ಆ ಕಾರ್ ಈ ಕಾರ್, ಇದೆಲ್ಲ ಮಾಡಬೇಡಿ. ಬೆಂಗಳೂರಲ್ಲಿ 10 ಲಕ್ಷದ ಮೇಲೆ ಕಾರ್ ತಗೊಂಡು ಓಡಿಸ್ಲೇಬಾರ್ದು. ಡಮಾಲೆ. ಈ ರೋಡುಗಳು ಬ್ರಹ್ಮಾನಂದವಾಗಿದೆ. ಇದು ಬಿಡಿ ನೀವು.
ಅದಕ್ಕೋಸ್ಕರ ಹೇಳ್ತೀನಿ, ಸಿಂಹಂ ರಾಜಗಾಂಭೀರ್ಯಂ. ಸ್ವಲ್ಪ ಎದುರು ಕಡೆಯವರ ಪ್ರಚೋದನೆಗೆ ಎಚ್ಚರಿಕೆಯಾಗಿರಿ. ಶಕ್ತಿಗೆ ಮೀರಿದು ಹೋಗ್ಬೇಡಿ. ಕುಜ ನೀಚ ಅಲ್ವಾ, ಶಕ್ತಿಕಾರಕ. ವಿಪರೀತ ಬಲ ತಗೊಳಕ್, ಕೈಯಲ್ಲಿ 10 ರೂಪಾಯಿ ಇದ್ರೆ 100 ರೂಪಾಯಿ ರಿಸ್ ತಗೊಳಕ್ ಮಾಡಿಸ್ತಾನೆ, ಬೇಡ. ಅದೊಂದು ಎಚ್ಚರಿಕೆ ಮಕ್ಕಳು, ಅದೊಂದು ನೋಡ್ಕೊಂಡ್ರಿ ಅಂದ್ರೆ ಸಾಕು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ನಿಮ್ಮ ಮನೇಲೆ ಕೇತು ಕುಳಿತುಕೊಂಡು ಡ್ಯಾನ್ಸ್ ಆಡಿಸ್ತಿದ್ದಾನೆ, ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ನಿಮಗೆ ಕೆಲವೊಂದು ವಿಚಾರದಲ್ಲಿ. 100%. ಸೂರ್ಯ ಬೇರೆ ನೀಚನಾಗಿದ್ದ, ಆತ್ಮ ಕೆಟ್ಟಿತ್ತು, ಮನಸ್ಸು ಕೆಟ್ಟಿತ್ತು, ಬುದ್ಧಿ ಕೆಟ್ಟಿತ್ತು, ಚಿಂತನೆ ಕೆಟ್ಟಿತ್ತು, ಆರೋಗ್ಯ ಕೆಟ್ಟಿತ್ತು. ಕೆಲವರಿಗೆ ಡೈವರ್ಸ್ವರೆಗೂ ಬಂದಿರುತ್ತೆ. ಕೆಲವರಿಗೆ ಡೈವರ್ಸ್ ಬಂದಿರೋದು ಡೈವರ್ಸೇ ಆಗೋಗ್ಬಿಟ್ಟಿರುತ್ತೆ, ದೂರ ಆಗ್ಬಿಟ್ಟಿರ್ತೀರಾ. ಮನೆ, ವ್ಯವಹಾರ, ಕುಟುಂಬ ಒಂದ ಎರಡ. ಗುರು ಬೇರೆ ವಕ್ರ, ಶುಭಗ್ರಹ ವಕ್ರ, ಅಸುರಗ್ರಹ ಬಲವಾಗಿ ಅವನು ವಕ್ರನಾಗಿದ್ದ ಶನಿ. ಕುಜ ಶಕ್ತಿಕಾರಕ, 11ನೇ ಮನೆಯಲ್ಲಿ ಮಲಗಿದ್ದಾನೆ, ಶಕ್ತಿ ಕೊಡಬೇಕಾದವನು ಮಲಗಿದ್ದಾನೆ. ಬುಧ ಒಬ್ಬ, ಅವನು 3ನೇ ಮನೆಯಲ್ಲಿ ಡ್ಯಾನ್ಸ್ ಆಡ್ತಿದ್ದಾನೆ. ಶುಕ್ರ ಒಬ್ಬ ಮಾತ್ರ, ನೋಡೋಕ್ ಮಾತ್ರ ನೀವು ಒಳ್ಳೆ ಇದು. ಈ ಕೆಲವರು ಹೀರೋಗಳಿರ್ತಾರೆ, ಮೈಯೆಲ್ಲ ತುಂಬ ಚೆನ್ನಾಗಿ ಮೇಕಪ್. ಯಾರೋ ಮೊನ್ನೆ ಹೇಳಿದಾನೆ ಒಬ್ಬ ಪೊಲಿಟಿಷಿಯನ್, ಹಲ್ಲುಗಳು ಉದುರೋಗೋ ವಯಸ್ಸಲ್ಲಿ ಹೀರೋಗೆಲ್ಲ ಮಾಡ್ತಿದ್ದಾನೆ ಅಂತ. ರಜನಿಕಾಂತ್ ಬಗ್ಗೆ ಮೇಕಪ್ ಮಾಡ್ಕೊಂಡು ಓಡಾಡ್ತಿದ್ರು. ನೋಡೋಕ್ ಮಾತ್ರ ನೀವು ಎಲ್ಲರೂ ಮುಂದ್ಗಡೆ ಗಾಂಭೀರ್ಯ, ವಾವ್ ಅಂತ. ಒಳಗಡೆ ಟುಸ್ ಪಟಾಕಿ ಆಗಿತ್ತಲ್ಲ. ಸೂರ್ಯ ನೋಡಿ ಆ ಬುಧನನ್ನ ಎಳೆದು ಬಿಸಾಕ್ಬಿಟ್ಟಿದ್ದಾನೆ ಸೇರ್ತಿದ್ದಾಗೆ. ಫ್ಯಾಂಟಾಸ್ಟಿಕ್, ಅಂತಿಂತ ಬಲವಲ್ಲ. ಖಂಡಿತ ಈ ಒಂದು ಮಾಸ ಒನ್ ಆಫ್ ದ ಬೆಸ್ಟ್ ಮಾಸ. ಒಂಥರ ಧೈರ್ಯ, ಸ್ಥೈರ್ಯ. ಫಸ್ಟ್ ಶಕ್ತಿ ಬೇಕು, ಆತ್ಮದಲ್ಲಿ ಶಕ್ತಿ. ದೇಹ ಅದು ಆಟೋಮೆಟಿಕಲಿ ಎಬ್ಬರಿಸುತ್ತೆ. ನಮ್ಮ ದೇಹಕ್ಕೆ ಏನೇ ಶಕ್ತಿ ಇರ್ಬೋದು ಮಕ್ಕಳೇ, ಎದ್ದೋಳೋ ಅಂತ ಎಬ್ಬರಿಸೋನು ಇಲ್ಲೊಬ್ಬನ ಇರಬೇಕು. ಇವನು ಎಬ್ಬರಿಸ್ತಾನೆ. ಈಗ ಎದ್ದೋಳ, 3ನೇ ಮನೇಲೇ ಸೂರ್ಯ ಇರಬೇಕು ಅಂತ ಸ್ಥಾಯಿ. ಅದರಲ್ಲೂ ಕುಜನ್ ಮನೆಗೆ ಬಂದಿದ್ದಾನೆ. ಭೂಮಿ ವಿಚಾರದಲ್ಲಿ ಪ್ರಗತಿ, ವಾಹನ ವಿಚಾರದಲ್ಲಿ ಪ್ರಗತಿ, ಕುಟುಂಬ ವಿಚಾರದಲ್ಲಿ ಪ್ರಗತಿ. ಖಂಡಿತ ನಿಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ. ಒಂದು ಶುಭ ಕಾರ್ಯಕ್ಕಾದ್ರೂ ಹೋಗ್ತೀರಾ. ಮನೋಲ್ಲಾಸ, ಸುತ್ತಾಟ, ಆನಂದ, ಸಂಭ್ರಮ. ಶುಕ್ರ ಬೇರೆ ಯೋಗಕಾರಕ, ಭೋಗಂ ಭಾಗ್ಯಂ ಸೌಭಾಗ್ಯಂ, ಮುತ್ತು ಮಣಿ ಮಾಣಿಕ್ಯಗಳನ್ನ ಸಂಪಾದಿಸ್ಕೋತೀರಾ. ಅಂತ ವ್ಯಾಪಾರದಲ್ಲಿದ್ರೆ ಇನ್ನಷ್ಟು ಅಭಿವೃದ್ಧಿ, ಖುಷಿ, ಸಂಭ್ರಮ, ಆನಂದ. ಒಂದು ಒಳ್ಳೆ ಬಟ್ಟೆ ಆದ್ರೂ ತಗೋತೀರಿ, ಒಂದೊಳ್ಳೆ ಚಪ್ಪಲಿ ತಗೋತೀರಿ, ಒಂದೊಳ್ಳೆ ಒಡವೆ ತಗೋತೀರಿ. ಬೇರೆಯವ್ರ 1/4 kg ತಗೊಳ್ಬೋದಪ್ಪ, ನಮ್ಮ ಕೈಲಿ 1/4,000 ತಗೋಬೋದಪ್ಪ. ನಮ್ಮ ಶಕ್ತಿ. ಒಂದು ಬಂಗಾರದ ನಾಣ್ಯವಾದ್ರೂ ಬರುತ್ತೆ. ಬೆಳ್ಳಿಯನ್ನ ಕೊಂಡ್ಕೋತೀರಿ, ಬೆಳ್ಳಿ ಪಾತ್ರೆಗಳು ಬರುತ್ತೆ. ಮನೆ ಅಲಂಕಾರ, ವನಪು, ವಯ್ಯಾರ, ಶೃಂಗಾರ, ಸಿಂಗಾರ. ಆ ಸೂರ್ಯ ಒಂಥರ ಪರಿಚಯ ಮಾಡಿಸ್ತಿರ್ತಕ್ಕಂಥದ್ದು ಕದಲಿದಾನೆ. ವಿಶೇಷವಾಗಿ ತುಂಬಾ ಅದ್ಭುತ ಅವಕಾಶಗಳನ್ನ ಕೊಡ್ತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ ಯಶಸ್ಸು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ. ಅದರಲ್ಲೂ ಶುಕ್ರನಿಗೆ ಸಂಬಂಧಿತ ಈ ಮೇಕಪ್ಪು, ಬ್ಯೂಟಿ ಪಾರ್ಲರು, ಬೇಕರಿ, ತಿಂಡಿ, ಬಟ್ಟೆ, ಅಲಂಕಾರ, ವನಪು, ವಯ್ಯಾರ, ಡಾನ್ಸು, ಶಿಲ್ಪಕಲೆ, ಚಿತ್ರಕಲೆ, ಭರತನಾಟ್ಯ ಕಲಿಸೋದು, ಮಾಡೋದು, ಪೇಂಟಿಂಗು, ಬರವಣಿಗೆ, ಲೇಖನ, ಸಂಕಲನ, ಮಾಧ್ಯಮ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆಮೇಲೆ ಈ ಒಂದು ಮೆಡಿಕಲ್ ಲೈನಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಮಾಡೋ ಕೆಲಸ. ಯಾಕಂದ್ರೆ ಡಾಕ್ಟರ್ ಅಲ್ಲ, ಡಾಕ್ಟರ್ ಪಕ್ಕದಲ್ಲಿ ಅಸಿಸ್ಟೆಂಟ್. ನರ್ಸು ಪಕ್ಕದಲ್ಲಿ ಮಾಡತಕ್ಕಂಥ ಕಾಂಪೌಂಡರ್ ಕೆಲಸ. ಆಫೀಸ್ಗಳಲ್ಲಿ ಅಕೌಂಟೆಂಟ್ ಆಗಿ ಮಾಡತಕ್ಕಂಥ ಕೆಲಸ. ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋದು, ಮೇಂಟೆನೆನ್ಸ್ ಮಾಡೋದು, ಸೂಪರ್ವೈಸ್ ಮಾಡೋದು, ಗೈಡೆನ್ಸ್ ಮಾಡೋದು. ಲಾಯರ್ಗಳಿಗೆ ಒಂದು ಪಕ್ಕದಲ್ಲಿ ಕೆಲಸ ಮಾಡತಕ್ಕಂಥ ಅಸಿಸ್ಟೆಂಟು. ಜಡ್ಜ್ಗಳಿಗೆ, ಡಾಕ್ಟರ್ಗಳಿಗೆ, ಅಂದ್ರೆ ಅಸಿಸ್ಟೆಂಟ್ ಮಟ್ಟದ ಕೆಲಸಗಳು, ಗೈಡೆನ್ಸ್. ಮುಗಿಸ್ಕೊಂಡ್ ಬಾ ಅಂದ್ರೆ ಗುರು ನೋಡ್ಕೊಂಡ್ ಬಾ ಅಂದ್ರೆ ಮಾಡುವವನೇ ಶಿಷ್ಯ. ನಿಮ್ಮಲ್ಲಿ ಆ ತಾಕತ್ತಿಗೂ ಉಂಟಾಗುತ್ತೆ. ಇಷ್ಟು ದಿನ ಏನ್ ಮಾಡ್ತೀನೋ ಏನೋ ಅಂತ ಮಲಗಿಸಿಟ್ಟಿದ್ದ ಆತ್ಮಕಾರಕ ಈಗ ಎಬ್ಬರಿಸ್ತಾನೆ. ಪೂರ್ಣ ಗುರುಚಂದ್ರ ಯೋಗ, ಭಾಗ್ಯದಲ್ಲಿ ಭಾಗ್ಯೋದಯ, ಭಾಗ್ಯಾಧಿಪತಿ ಸುಖಸ್ಥಾನದಲ್ಲಿದ್ದಾನೆ. ದೂರ ಪ್ರಯಾಣ ಒಂದಿದೆ, ಟ್ರಿಪ್ ಒಂದಿದೆ, ಒಳ್ಳೆ ಒಂದು ಫಂಕ್ಷನ್ಗೆ ಹೋಗಿ ಬರ್ತಕ್ಕಂಥದ್ದು, ಫಂಕ್ಷನ್ ಊಟ ತಿನ್ನತಕ್ಕಂಥದ್ದು, ಆತ್ಮೀಯರ ಒಡನಾಟ ನೋಡ್ತಕ್ಕಂಥದ್ದು ಈ ಮಾಸ. ಬ್ಯೂಟಿಫುಲ್. ಈ ನವೆಂಬರ್ 17ರಿಂದ ಡಿಸೆಂಬರ್ ಬ್ಯೂಟಿಫುಲ್. ಅದರ ನಂತರವೂ ಕೂಡ ಮಕರ ಮಾಸದವರೆಗೂ ನಿಮ್ಮನ್ನು ತಡೆಯೋರಿಲ್ಲ. ಧನುರ್ಮಾಸವು ಬರುವವರೆಗೂ ವಿಶೇಷ ಸಂಪ್ರಾಪ್ತಿಯನ್ನ ನೋಡ್ತಕ್ಕಂಥದ್ದಾಗುತ್ತೆ. ತಗಾದೆಗಳು ದೂರ ಆಗ್ತವೆ, ಕಿರಿಕಿರಿಗಳು ದೂರ ಆಗ್ತವೆ, ಶತ್ರುಗಳು ಕಡಿಮೆ ಆಗ್ತವೆ. ಶನಿ ವಕ್ರ ಬಿಟ್ಟಿದ್ದಾನೆ ನೋಡಿ. ಕೇತು ಒಬ್ಬನೇ ಇನ್ನು ನಿಮ್ಮ ಈಗೋ ನೋಡಿತಾನೆ. ಕೇತು ಬಂದು ಬುಧನ್ ತರ, ನನಗೆ ಗೊತ್ತು. ಆ ರಾಹು ಗುರುವಿನ ತರ. ರಾಹು ಕೇತುಗಳು ಯಾರ್ಯಾರ ಮನೇಲಿ ಇರ್ತಾರೋ ಅವ್ರ ತರ ಆಡ್ತಾರೆ. ಈಗ ನಮ್ಮ ಮನೆಗೆ ಕೆಲವರು ಬರ್ತಾರೆ,
ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ, ನಮ್ ಕೇಳು ಏನಾಗಲ್ಲ, ಅವ್ರು ಹೇಳಿದ್ದೆ ಇವಾಗ ಬೆಳಿಗ್ಗೆ ಎದ್ದಿದ್ದೆ ತಿಂಡಿ ಇವ್ರು ಇಟ್ಟಿದ್ ನಾವು ತಿನ್ಬೇಕು, ಏನು ಮಾತಾಡಾಗಿಲ್ಲ. ಕೆಲವೊಂದ್ ಸಮಯ ಕೆಲವೊಂದು ಆಫೀಸ್ಗಳಲ್ಲಿ ಶಿಷ್ಯ ಹೇಳಿದ್ ಬಾಸ್ ಕೇಳ್ಬೇಕು. ಅವ್ನ್ ಬಂದಿದ್ದೇ ಟೈಮು, ಅವ್ನ್ ಮಾಡಿದ್ದೇ ಟೈಮ್, ಬಾಸ್ ಬಂದಿದ್ದ ಟೈಮಲ್ಲಿ ಅವ್ನ್ ಬಂದಿದ್ದ ಟೈಮು, ಅವ್ನ್ ಕೊಟ್ಟಿದ್ದೆ, ಅವ್ನ್ ಕಾಫಿ ಕೊಟ್ಟಿದ್ದೆ, ಇಲ್ಲ ಸರ್ ಸ್ಟ್ರಾಂಗ್ ಇಲ್ಲ ಲೈಟು, ಆ ರೀತಿ ಕನ್ಯಾ ರಾಶಿಯವರಿಗೆ ತಮಾಷೆಯಾಗಿ ನಡೀತಾ ಇರುತ್ತೆ. ಯಾಕಂದ್ರೆ ಲಗ್ನದಲ್ಲಿ ಕೇತು ಬುಧನು ಭಾವತ್ವ, ನಾನು ಏನ್ ಗೊತ್ತಾ ಅಂತ ನೀವು ಬಿಟ್ಕೊಡಲ್ಲ, ಎದುರುಗಡೆಯವನು ಬಿಟ್ಕೊಡಲ್ಲ. ಎಲ್ಲಿವರೆಗೂ ನಾವು ಬಗ್ಗಲ್ಲ, ಎದುರುಗಡೆಯವ್ರು ಬಗ್ಗಲ್ಲ. ಮಕ್ಳೇ ನೀವೇನಿಲ್ಲ, ಎದುರುಗಡೆಯವ್ರಿಗೆ ಹಿಂಗ ಅನ್ನಿ, ಅವನು ಬಗ್ತಾನೆ. ನಾನ್ ಬಗ್ಗಲ್ಲ ಅಂದ್ರೆ ಅವ್ನ್ ಬಗ್ಗಲ್ಲ, ನಾನ್ ಕಲಿಯಲ್ಲ ಅಂದ್ರೆ ಅವ್ನ್ ಕಲ್ಸಲ್ಲ, ನಾನ್ ಕೊಡಲ್ಲ ಅಂದ್ರೆ ಅವ್ನ್ ಕೊಡಲ್ಲ. ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ. ಅಂದವೇ ಶಾಪ ಅಂತೀನಲ್ವಾ, ಅಂದವಾಗಿರೋರೆಲ್ಲ ಆನಂದವಾಗಿರಲ್ಲ. ನಿಮ್ಗೆ ಏನಂದ್ರೆ ಮನಸ್ಸಿನ ಆನಂದಕ್ಕಿಂತ ಬಾಹ್ಯ ಆನಂದಕ್ಕೆ ಬೇಗ ಬೆರಗಾಗ್ಬಿಡ್ತೀರಿ. ಎಲ್ರು ನಮ್ಮನ್ನ ಏನ್ ನೋಡ್ತಾರೋ, ಅವ್ರೇನ್ ನೋಡ್ತಾರೋ, ಇವ್ರೇನಂತಾರೋ, ಅವ್ರೇನಂತಾರೋ, ಇವ್ರೇನ್ ಅನ್ಕೋತಾರೋ, ಅವೆಲ್ಲ ಏನೂ ಇಲ್ಲ. ನೀವ್ ಇರ್ಬೇಕು ಹಾಗೇನೆ, ನೀವ್ ಆಗಿದ್ರೇನೆ ಅಂದ. ಬಟ್ ಈ ಕೇತು ಬುಧನ್ ಸಾರದಲ್ಲಿ ಕೂತ್ಕೊಂಡು ನಿಮ್ಮನ್ನ ತಲೆ ಕೆಡಿಸ್ತಾನೆ. ಆಮೇಲೆ ರಾಹುವತ್ ಶನಿ, ಕುಜವತ್ ಕೇತು, ಅಲ್ಲಿಗೆ ಕುಳಿತಿರೋದು 7ನೇ ಮನೆಯಲ್ಲಿ ಗಂಡ ಶನಿ ಅಂತ ಆಯ್ತು. ಶನಿ ಸ್ವರೂಪದಲ್ಲಿ ಕೇತು ಕುಜನ್ ಸಾರದಲ್ಲಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ. ಒಳ್ಳೆ ನರಸಿಂಹ ಪ್ರತಾಪ ಎಲ್ಲ ತೋರ್ಸ್ಲಿಕ್ಕೆ ಹೋಗ್ಬಿಡಿ, ತೋರಿಸ್ತಿರ್ತೀರಿ. ಕನ್ಯಾ ರಾಶಿಯವರು ಯಾರ್ಯಾರ ಮೇಲೇನೋ ನಿಮ್ಮಿದು ಒಂದೊಂದ್ ಸಮಯ ನೋಡಿ ನಮ್ಗೆ ಇಷ್ಟ ಆಗ್ಲಿಲ್ಲ, ಬಲಗಳನ್ನ ತೋರಿಸ್ಬಾರ್ದು. ನಿಮ್ ಬಲವೇ ಬೇಡ. ನಮ್ಮ ಮಂತ್ರಗಳನ್ನ ಹೇಳ್ಕೊಡಬಾರ್ದು. 9 ಗುಟ್ಟುಗಳಲ್ಲಿ ನಮ್ಮ ಮಂತ್ರ, ನಮ್ಮ ಶಕ್ತಿ ಹೇಳ್ಕೊಡಬಾರ್ದು ಅಂತ, ಅದು ತೋರ್ಸ್ಕೋಬಾರ್ದು ಅಂತ ಹೇಳುತ್ತೆ ವೈದಿಕ. ತೋರ್ಸ್ಕೋಬೇಡಿ. ನಾನು ಯಾರು ಗೊತ್ತಾ, ಬೇಡ, ಸುಮ್ಮನೆ ಇದ್ದು ಬಿಡೋದೇ ಉತ್ತಮ. ನೋಡಿ, ಯಾವಾಗ್ಲೂ ಗೆದ್ದು ಸೋಲೋನ್ಗೆ ಒಂದು ಲೆಕ್ಕ ಇರುತ್ತೆ. ಜೂಜುಕೋರ ಅಂತ ಹೇಳ್ತಾರೆ ಗೆದ್ದು ಸೋಲೋನ್. ಸೋತು ಗೆಲ್ಲೋವನಿಗೆ ಆಟಗಾರ ಅಂತ ಹೇಳ್ತಾರೆ. ಸೋತದ ಹಾಗೆ ನಟಿಸಿ, ಗೆದ್ದ ಹಾಗೆ ನಟಿಸಿ ಆಟ ಆಡ್ತಾನಲ್ಲ, ಅವನನ್ನ ಬಾಜಿಗಾರ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಬಾಜಿಗಾರ ಹಾಕ್ಬೇಕು. ನೀವು ಬರಲ್ಲ, ನಿಮ್ಗೆ ಏನ್ ಮಾಡೋಣ, ಕೇತು ಬಿಡಲ್ಲ ನಿಮ್ಮನ್ನ. ಅದು ಸಮಸ್ಯೆ. ಸೊ ಅದಿರುತ್ತೆ. ಸೊ ಸ್ವಲ್ಪ ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಆರೋಗ್ಯ ಮನೋಚಿಂತನೆಗೆ. ಅದು ಬಿಟ್ರೆ ಮಿಕ್ಕಂತ ಏನೂ ತೊಂದರೆ ಇಲ್ಲ. ಹಣ್ಣಿನ ಅಂಗಡಿ, ತರಕಾರಿ, ಜ್ಯೂಸು, ಬೇಕರಿ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ವಸ್ತ್ರ, ಕಿರಾಣಿ ಅಂಗಡಿ, ಆಯ್ತಾ, ಮೇಕಪ್ ಮಾಡೋದು, ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು, ಶಿಲ್ಪಕಲೆ, ಚಿತ್ರಕಲೆ, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಇಂಥದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್. ಅದರಲ್ಲೂ ನ್ಯೂಮರಾಲಜಿಸ್ಟ್ಗಳಾಗಿದ್ದೀರಾ. ತುಂಬಾ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತಕ್ಕಂಥದ್ದು, ಎಸ್, ಆ ಮಂತ್ರೋಚ್ಚಾರಣೆ, ಪೌರೋಹಿತ್ಯ, ಜಾತಕಗಳನ್ನ ಬರೆಸ್ತಕ್ಕಂಥದ್ದು, ಇಂಥ ಒಂದು ವಿದ್ಯೆ ಬೇಗ ಬರುತ್ತೆ ಕನ್ಯಾ ರಾಶಿಯವರಿಗೆ. ಸೈಕಾಲಜಿಸ್ಟ್ಗಳು, ರೈಟರ್ಗಳು, ರೇಖಿ ಕಲ್ತಿರ್ತಕ್ಕಂಥವರು, ಬ್ಯೂಟಿಫುಲ್. ಕನ್ಯಾ ರಾಶಿಯವರಿಗೆ ಅದೊಂದು ಮಹಾವಿದ್ಯೆ. ಯಾಕಂದ್ರೆ ಗುರು 7ನೇ ಮನೆಯವನು, 4ನೇ ಮನೆ 7ನೇ ಮನೆಯವನು ಗುರು. ಆತ್ಮಕಾರಕ 12ನೇ ಮನೆ. ಆತ್ಮವಿದ್ಯೆಗಳು ಬೇಗ ಬರುತ್ತೆ. ಸ್ವಲ್ಪ ಬುಧ ಏನ್ ಗೊತ್ತಾ, ಮೈಂಡ್ ಡೈವರ್ಷನ್ ಮಾಡಿರ್ತಾನೆ. ಈ ಕೇತು ಬೇರೆ, ಅಯ್ಯೋ ಬಿಡು, ಏನ್ ಹೇಳಿದ್ರು ಏನ್ ನನ್ ಬದುಕು, ಇಷ್ಟರಲ್ಲೇ ಇದಿದ್ದ ಅನ್ನತಕ್ಕಂಥ ವೈರಾಗ್ಯ ಮೂಡಿಸ್ತಕ್ಕಂಥವನು. ಇದು ಆಗತಕ್ಕಂಥದ್ದು. ಸೊ ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಮಿಕ್ಕಂತ ಏನು ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಮಿಕ್ಕ ರಾಶಿಯ ಫಲಗಳನ್ನ ಮಾತಾಡೋಣ. ಮಾತೃದೇವೋ ಭವ.